ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಿಧಿ ಮಂಜುನಾಥ್. ಕೆಲವು ಮನೆಗಳಲ್ಲಿ ಮೂಕ ಮಕ್ಕಳು ಹುಟ್ಟುಬಿಟ್ಟಿರ್ತಾರೆ ಅಂತಂದರೆ ಆ ಮಗುಗೆ ಮಾತು ಬರ್ತಿರೋಲ್ಲ. ಇನ್ನೊಂದು ಕಡೆ ಮಗುಗೆ ಮಾತು ಬಂದರೂ ಕೂಡ ಮಾತನಾಡೋದಕ್ಕೆ ಬರ್ತಾ ಇರೋದಿಲ್ಲ. ಇಂಥ ಸಮಸ್ಯೆಗಳಿಗೆ ನಾವು ಯಾವತ್ತೂ ಕೂಡ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥ ಪ್ರಯತ್ನವನ್ನೇ ಮಾಡಿರೋದಿಲ್ಲ. ಯಾರ ಕೈಲೂ ಕೂಡ ಇದಕ್ಕೆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥ ಕೆಲಸ ಇಲ್ಲಿವರೆಗೂ ಆಗೇ ಇಲ್ಲ. ಹಾಗಾಗಿ ಇಂಥ ಸಮಸ್ಯೆಗಳಿಗೆ ಪರಿಹಾರ ಏನು, ಮೂಕ ಮಕ್ಕಳು ಹುಟ್ಟೋದಕ್ಕೆ ಕಾರಣ ಏನು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಾಗತ ಗುರುಗಳೇ. ನಮಸ್ಕಾರ ಗುರುಗಳೇ, ಹಾಗಾದ್ರೆ ಒಂದು ಮನೆಯಲ್ಲಿ ಮೂಕ ಮಗು ಹುಟ್ಟೋದಕ್ಕೆ ಕಾರಣ ಏನು? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಒಂದು ಮನೆ ಒಬ್ಬ ವ್ಯಕ್ತಿ ಅಂತ ಹೇಳುವಾಗಿಲ್ಲ. ಹಲವಾರು ಜಾಗಗಳಲ್ಲಿ ಸ್ಥಳಗಳಲ್ಲಿ ಸಮಸ್ಯೆ ಇದೆ. ಊರು, ಗ್ರಾಮ, ಸ್ಟೇಟಲ್ಲಿ, ರಾಜ್ಯದಲ್ಲಿ ಈ ಥರ ಹಲವಾರು ರೀತಿಯಲ್ಲಿ ನಾವು ಅದನ್ನು ಗುರುತಿಸ್ಬೋದು. ಈ ಮೂಕ ಅಂಗವಿಕಲತೆಯ ಮಕ್ಕಳು ಹುಟ್ಟೋದಕ್ಕೆ ಕಾರಣ ಏನು? ನೀನು ಆವಾಗಲೇ ಹೇಳಿದೀಯಾ, ಇದು ನಾವು ತಿಳ್ಕೊಳಕ್ಕಾಗೇ ಇಲ್ಲ, ಗುರ್ತಿಸೋಕ್ಕೂ ಆಗಿಲ್ಲ, ಆದರೂ ಬದುಕ್ತಾ ಇದ್ದೀವಿ. ಇದನ್ನು ನಾವು ಅರ್ಥ ಮಾಡಿಕೊಂಡು ಬದುಕಕ್ಕಾಗಿದೆಯಾ ಅಂತಕ್ಕಂಥದ್ದೇ ಒಂದು ಯಕ್ಷ ಪ್ರಶ್ನೆ ಆಗುತ್ತೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ವಿಷಯಕ್ಕೆ ಬರೋದಾದರೆ, ಮೊದಲನೇ ವಿಚಾರ ಏನಪ್ಪ, ನಾವು ಸಮಸ್ಯೆ ಅಂತಕ್ಕಂಥದ್ರಲ್ಲೇ ಮುಳುಗೋಗ್ಬಿಟ್ಟಿದ್ದೀವಿ. ಈ ಮುಳುಗೋದು ಒಂದೇ ವಿಚಾರಕ್ಕಲ್ಲ, ಹಲವಾರು ರೀತಿ. ಇದಕ್ಕೆ ಸಮಸ್ಯೆಗೆ ಸಾವಿಲ್ಲ. ಇದೆಯಾ? ಇಲ್ಲ ಗುರುಗಳೇ. ಸಮಸ್ಯೆಯಲ್ಲಿರೋದು ಯಾರು? ಮನುಷ್ಯ. ಮನುಷ್ಯ ಸಾಯ್ತಾನೆ. ಹೌದು. ಆದರೆ ಮನುಷ್ಯನಿಗಿನ್ನ ಸಮಸ್ಯೆನೇ ದೊಡ್ಡದು ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಆಗಿದೆಯಾ? ಇಲ್ಲ ಗುರುಗಳೇ. ಸಮಸ್ಯೆ ಸಾವೇ ಇಲ್ಲ, ಮನುಷ್ಯನಿಗೆ ಸಾವಿದೆ. ಅಂದರೆ ಸಮಸ್ಯೆಯಲ್ಲೇ ಇದ್ದೀವಿ ನಾವು ಅಂತ ನಮಗಿನ್ನೂ ಗೊತ್ತಾಗಿಲ್ಲ. ಅದೇನಕ್ಕೆ ಹಂಗೆ ಹೇಳ್ತೀರಿ? ಸಮಸ್ಯೆ ಹಂಗಾರೆ ಇಲ್ಲದೆ ಇರೋರು ಯಾರೂ ಇಲ್ವಾ? ಇರಬಹುದೇನೋ, ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಇದಕ್ಕೊಂದು ಪ್ರಶ್ನೆ ಬರುತ್ತೆ, ದೇವರು ಇದ್ದಾನ? ಈ ಕ್ವಶನ್ಗೆ ಆನ್ಸರ್ ನಮ್ಮ ದೇಶದಲ್ಲಿ ಇನ್ನೂವರೆಗೂ ಸಿಕ್ಕಿಲ್ಲ ಗುರುಗಳೇ. ಏನು? ಒಬ್ಬನಿದ್ದಾನೆ, ಒಬ್ಬರಿಲ್ಲ, ಒಬ್ಬರೆಲ್ಲವರೇ ಇಲ್ಲವರೇ. ಸೊ ಈ ಹೋರಾಟದಲ್ಲೇ ನಾವು ಬದುಕಿದ್ದೀವಿ. ಹೌದು. ಇದೇ ಸಮಸ್ಯೆ ಆಗಿರೋದು ನಮ್ಮ ದೇಶಕ್ಕೆ. ಅಂದರೆ ದೇವ್ರು ಇದಾನ ಇಲ್ವಾ ಅನ್ನೋಕ್ಕಂಥ ವಿಚಾರಣೆ ಪಕ್ವತೆ ಆಗೇ ಇಲ್ಲ ನಮಗೆ. ಹೌದು. ಒಂದು 50 ಜನ ಸೇರ್ಸಮ್ಮ, ಎಷ್ಟು ಜನ ಇದ್ದೋಯ್ತಾರೆ? ದೇವರೇ ಇಲ್ಲ ರೀ ಅಂತಾರೆ, ಹೌದಾ? ಸೊ ಈ ರೀತಿಯಾಗಿ ನಮ್ಮ ಸಮಸ್ಯೆ ಏನು ಅಂದರೆ, ನಮ್ಮ ಬುದ್ಧಿ, ನಮ್ಮ ಮನಸ್ಸು, ನಮ್ಮ ದೇಹ, ಇದೇ ಸಮಸ್ಯೆ. ನನ್ನ ಮನಸ್ಸು ಅಂತಾರೆ, ಮನಸ್ಸೇ ಚೆನ್ನಾಗಿಲ್ಲ. ನನ್ನ ದೇಹ ಅಂತಾರೆ, ಆರೋಗ್ಯನೇ ಚೆನ್ನಾಗಿರಲ್ಲ. ನನ್ನ ಜೀವನ ಅಂತಾರೆ, ಏನೂ ಗೊತ್ತಾಗಿರಲ್ಲ. ಹೌದು. ಈ ನಾ ಅಕ್ಷರ ಇದೆಯಲ್ಲ, ನಮ್ಮನ್ನು ಹಾಳು ಮಾಡ್ತಾ ಇದೆ ಅಂತ ನಮ್ಮ ಜನಕ್ಕೆ ಅರ್ಥನೇ ಆಗಿಲ್ಲ. ಮನಸ್ಸು ಯಾರಿಗೆ ಚೆನ್ನಾಗಿದೆ? ದೇಹ ಯಾರಿಗೆ ಚೆನ್ನಾಗಿದೆ? ಚೆನ್ನಾಗಿಲ್ಲ. ಜೀವನ ಯಾರಿಗೆ ಚೆನ್ನಾಗಿದೆ? ಚೆನ್ನಾಗಿಲ್ಲ. ಅಂದಮೇಲೆ ಇದೆಲ್ಲವೂ ಸಮಸ್ಯೆ ಎಲ್ಲಿಂದ ಬರ್ತಾ ಇದೆ? ನಮ್ಮ ಒಟ್ಟಾರೆಯಾಗಿ ಅನುಮಾನ ಇದೆ ಅಂತಾನೂ ಒಪ್ಕೊಳಕ್ಕಾಗಲ್ಲ, ಇಲ್ಲ ಅಂತಾನೂ ಬಿಡಕ್ಕಾಗಲ್ಲ. ಸೊ ಈ ಸಮಸ್ಯೆಯಲ್ಲೇ ನಾವು ಅದಕ್ಕೆ ಸಾವಿಲ್ಲದ ರೀತಿಯಲ್ಲಿ ಜೀವ ಕೊಡ್ತಾ ಹೋಗ್ತಾ ಇದ್ದೀವಿ. ಯಾವುದಕ್ಕೆ? ಸಮಸ್ಯೆಗೆ ನಾವೇ ಕೊಡ್ತಾ ಇರೋದು. ದೇವರಣೆ ಅಲ್ಲ ಅದಕ್ಕೆ. ಅಲ್ಲ. ಹಾಗೆ ಈ ಉತ್ತರ ದಕ್ಷಿಣ ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದರೆ, ದಿಕ್ಕುಗಳಲ್ಲಿ ಮನುಷ್ಯನ ಮನಸ್ಸು, ಬುದ್ಧಿ, ದೇಹ, ಜೀವನ ಎಲ್ಲ ಏನಕ್ಕೆ ಹಾಳಾಗಿದೆ ಅನ್ನೋದು ಒಂದು ಸಣ್ಣ ಟಿಪ್ಸ್ ಹೇಳ್ತೀನಿ. ನಮಗೆ ದೇವರು ಮುಖದಲ್ಲಿ 2 ತುಟಿ ಕೊಟ್ಟಿದ್ದಾನೆ. ಹೌದು. ಅಂದರೆ ಬಾಯಿ ಅಂತ ಅಂದ್ಕೊಂಡಿದ್ದೀವಿ. ಎಸ್, ಹೌದು. ಅದರಲ್ಲಿ ತುಟಿ ಒಂದು ದೊಡ್ಡದು, ಒಂದು ಚಿಕ್ಕದಿಲ್ಲ. ಇಲ್ಲ. ಹೌದಲ್ಲ? ಹೌದು. ಕರೆಕ್ಟಾಗಿ ಮೂಗಿನ ಸೆಂಟ್ರಿಗಿಟ್ಟು ಒಂದೇ ಅಳತೆಯಲ್ಲಿ ಕೊಟ್ಟಿದ್ದಾನೆ. ಆದರೆ ನಮ್ಗೆ ಅದು ಬಳಸಕ್ಕೆ ಬಂದಿಲ್ಲ ಇನ್ನು. ಯಾವುದನ್ನ? ತುಟಿಗಳು. ನಮ್ಮ ತುಟಿಗಳನ್ನು ಬಳಸಕ್ಕೆ ಬಂದಿಲ್ಲ. ಅದ್ಯಾಕೆ ಸ್ವಾಮಿ, ನಮಗೇನು ಮುತ್ಕೊಡಕ್ಕೆ ಬರಲ್ವಾ, ಕಿಸ್ಕೊಡಕ್ಕೆ ಬರಲ್ವಾ ಅಂತ ಬಳಸ್ಬೋದೇನೋ, ಅದನ್ನ ಗೊತ್ತಿಲ್ಲ. ಅಲ್ಲ, ಈ ವಿಚಾರ ಸಡನ್ನಾಗಿ ಬರೋದು, ಅದೊಂದೇ ವಿಷಯಕ್ಕೆ ಬರೋದು, ಇನ್ಯಾವುದಕ್ಕೂ ಬರಲ್ಲ.
ತುಟಿಗಳನ್ನು ಬಳಸುವ ವಿಧಾನ ಅಂತಕ್ಕಂಥದ್ದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನು? ತುಟಿಯನ್ನು ಮುಚ್ಚಿ ಊಟ ಮಾಡುವುದು ಗೊತ್ತಾ? ಇಲ್ಲ. ತುಟಿಯನ್ನು ಮುಚ್ಚಿ ಅಗಿಯುವುದು ಮಾಡ್ತಾ ಇದ್ದೀರಾ? ನಿಮ್ಮ ಮಕ್ಕಳು ಮಾಡಿದಾರಾ? ನೀವು ಮಾಡಿದ್ದೀರಾ? ನೋಡ್ಕೊಳ್ಳಿ. ತುಟಿ ಮುಚ್ಚಿ ಅಗಿಬೇಕು, ಗೊತ್ತಿಲ್ಲ. ತುಟಿ ಮುಚ್ಚಿ ನಿದ್ದೆ ಮಾಡಬೇಕು, ಬಾಯಿ ತಕ್ಕಂಡೆ ನಿದ್ದೆ ಮಾಡೋದು. ಹೌದು. ಈಗ ನಮ್ಗೆ ಇದೇ ಗೊತ್ತಿಲ್ಲ ಅಂದರೆ ಇದಕ್ಕೆ ನಮ್ಮ ಮನಸ್ಸು ಚೆನ್ನಾಗಿಲ್ಲ, ನಮ್ಮ ಬುದ್ಧಿನೂ ಚೆನ್ನಾಗಿಲ್ಲ. ಯಾಕೆ? ತುಟಿ ಮುಚ್ಚೋದೇ ಗೊತ್ತಿಲ್ಲ. ಎಷ್ಟು ಜನ ಗೊತ್ತು? ಯಾವ ಸ್ಕೂಲ್ ಹೇಳ್ಕೊಡ್ತಾರೆ ಇದನ್ನ? ಹೇಳ್ಕೊಡಲ್ಲ ಗುರುಗಳೇ ಅಲ್ವಾ? ಹೌದು. ರಾತ್ರಿ ನಿದ್ದೆಲ್ಲ ಬೇಡ, ಹಗಲಲ್ಲೇ ಬಾಯಿ ತಕ್ಕೊಂಡಿರ್ತಾರೆ ಯಾವಾಗಲೂ. ಯಾವುದು? ಬರೀ ಮಾತು 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 ಮಾತು, ಬರೇ ಮಾತು, ಸುಮ್ಮನೆ ಓ ಅಂತ ಇರ್ತಿರೋದು. ಅವರು ಹೆಂಗಾಗಿರ್ತಾರೆ ಅಂದರೆ ಮಾತಾಡ್ಸೋಕ್ಕೆ ಆಗಲ್ಲ, ಅಷ್ಟೊಂದು ಮಾತಾಡ್ತಿರ್ತಾರೆ. ಸೊ ಈ ಒಂದು ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ದೇವರಿದ್ದಾನೆ ಇಲ್ಲ ಅನ್ನೋದು ಬೇರೆಯವ್ರು ಹೇಳೋದು ಬೇಡ, ನಿಮಗೆ ಅರ್ಥ ಆಗುತ್ತೆ. ಇದು ಅರ್ಥ ಆಗಿಲ್ಲ. ಮನುಷ್ಯ ಹುಟ್ಟೋದೇ ಬುದ್ಧಿಯನ್ನು, ಮನಸ್ಸನ್ನು, ದೇಹವನ್ನು ಸಾಯಿಸ್ಕೊಂಡೇ ಹುಟ್ಟಿರೋದು, ನಿದ್ದೆ ಮಾಡಿಕೊಂಡು. ಅದಕ್ಕೆ ಮನುಷ್ಯ ನಿದ್ದೆ ಮಾಡಿಕೊಂಡೇ ಹುಟ್ಟಿದೆ, ನಿದ್ದೆ ಮಾಡಿಕೊಂಡೇ ಬದುಕ್ತಾನೆ, ನಿದ್ದೆ ಮಾಡಿಕೊಂಡೇ ಸಾಯ್ತಾನೆ. ಹೌದು. ಸೊ ಈ ರೀತಿಯಾಗಿದ್ದಕ್ಕೆ ಕಾರಣ ಏನಂದರೆ ನಮಗೆ ಯಾವುದು ಚಿತ್ರಣ ನಮಗೆ ಅಂತ ಗೊತ್ತಿಲ್ಲ. ಹಾಗಾಗಿ ಮಗು ಹುಟ್ಟಿದ ತಕ್ಷಣ ಅಳುತ್ತೆ. ಯಾಕೆ ಅಂತ ಕೇಳಿದ್ರೆ ನಿಮ್ಮ ವಿಚಾರದಲ್ಲಿ ಏನು ಹೇಳ್ತೀಯಮ್ಮ? ಈಗ ನಮ್ಮ ಪ್ರಕಾರ ನೋಡೋದಾದ್ರೆ ಮಗು ಹತ್ರ ಅದು ಆರೋಗ್ಯವಾಗಿದೆ ಅಂತ ಹೇಳಿ ನಾವು ಅನ್ಕೊಳ್ತೀವಿ ಗುರುಗಳೇ. ಕೆಲವು ಮಕ್ಕಳು ಅಳೋದೇ ಇಲ್ವಲ್ಲ, ಅದೇನು ಮಾಡೋದು? ಆಗ ಗಾಬರಿ ಆಗತ್ತೆ ಅಷ್ಟು, ಬಿಟ್ರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಗುರುಗಳೇ. ಅಲ್ಲ, ವಿಚಾರ ಗೊತ್ತಾಗ್ಬೇಕಲ್ಲ. ಹುಟ್ಟಿದ ಮಕ್ಕಳು ಎಲ್ಲವೂ ಅಳುತ್ತೆ ಇಲ್ವಲ್ಲ, ಕೆಲವು ಅಳೋದೇ ಇಲ್ಲ. ಹಾಗಿದ್ಮೇಲೆ ಆ ಮಗು ಚೆನ್ನಾಗಿಲ್ಲ ಅಂತಾನ, ಆ ಮಗು ಬುದ್ಧಿ ಇಲ್ಲ ಅಂತಾನ? ಏನರ್ಥ? ಕಾರಣ ಬೇಕಲ್ಲ. ಬೇಕು ಬೇಕು. ಒಂದು ಮಗು ಹುಟ್ಟಿದ ಮೇಲೆ ಎಲ್ಲ ಮಕ್ಕಳು ಅಳಬೇಕು? ಅಳ್ಬೇಕು. ಅಳ್ತಾ ಇಲ್ಲ. ನಂಬರ್ 1. ಅಳುತ್ತೆ, ಕಾರಣ ಏನು? ಗೊತ್ತಿಲ್ಲ ಗುರು. ಮಗು ಅಳುತ್ತೆ, ಕಾರಣ ಏನು? ಮಗು ಅಳಲ್ಲ, ಕಾರಣ ಏನು? ಅದೇ ಗೊತ್ತಿಲ್ಲ. ಇದನ್ನು ನಾನು ಚಾಲೆಂಜಾಗಿ ಮಾಡ್ತೀನಿ. ಯಾರೇ ಆಗಲಿ, ಎಂಥ ಸೈನ್ಸ್ನವರೇ ಆದರೂ ದಯವಿಟ್ಟು ಮೆಸೇಜ್ ಹಾಕಿ ಮತ್ತೆ ನೋಡೋಣ. ಹುಟ್ಟಿದ ಮಗು ಅಳಲು ಕಾರಣವೇನು? ಅಳದೇ ಇರಲು ಕಾರಣವೇನು? ಹೇಳಬೇಕಪ್ಪ. ಆಗತ್ತಾ? ಸಾಧ್ಯ ಇಲ್ಲ. ಯಾಕೆ ಅಂದರೆ ಅದಿನ್ನೂ ನಮ್ಮ ಭಾರತ ದೇಶದಲ್ಲಿ ಅಕೌಂಟೇ ಓಪನ್ ಆಗಿಲ್ಲ. ಇದನ್ನು ವಿಚಾರವನ್ನು ಪ್ರತಿಯೊಬ್ಬರು ಅರ್ಥೈಸ್ಕೋಬೇಕು. ಸುಮ್ಮನೆ ಹುಟ್ಟಿದ್ದೀವಿ, ಓದಿದ್ದೀವಿ, ಸಂಪಾದನೆ ಮಾಡಿದ್ದೀವಿ, ಮನೆ ಕಟ್ಟಿದ್ದೀವಿ, ಮದುವೆಗಳು ಮಾಡಿದ್ದೀವಿ, ಕಾರ್ಗಳು ತೊಗೊಂಡಿದ್ದೀವಿ ಅಲ್ಲ. ನೀವೇನಾಗಿದ್ದೀರಾ, ನೀವು ಹೇಗಿದ್ದೀರಾ, ಇದನ್ನು ನೀವು ಗುರುತಿಸ್ಕೋಬೇಕು. ಮೊದಲು ನೀವು, ಆಮೇಲೆ ನಿಮ್ಮ ಹೆಂಡತಿ, ಆಮೇಲೆ ನಿಮ್ಮ ಮಕ್ಕಳು, ಆಮೇಲೆ ಸಮಾಜ, ಆಮೇಲೆ ದೇಶ. ಯಾಕೆ ಅಂದರೆ ವಿಚಾರ ಚಿಕ್ಕದು ಅಸಡ್ಡೆ ಮಾಡಬಾರ್ದು. ಚಿಕ್ಕ ವಿಚಾರನೇ ಜೀವನ ಪರ್ಯಂತದಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ, ದೇವರಿದ್ದಾನ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಅಂತಕ್ಕಂತಹ ಒಂದು ವಿಷಯಕ್ಕೆ ಪ್ರತಿಯೊಬ್ಬರು ಯೋಚನೆ ಮಾಡಿ ನಾವು ಅನುಮಾನದಲ್ಲೇ ಬದುಕ್ತಾ ಇದ್ದೀವಿ. ಹಾಗಿರಬೇಕಾದ್ರೆ ನಾವು ನಮ್ಮ ಹುಟ್ಟಿಗೆ, ನಾವು ಹುಟ್ಟಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನಮ್ಮ ಅಪ್ಪನ ಕೇಳು ಅಂತಾರೆ. ಹೌದು. ಹೌದಾ? ಹೌದು. ಇದೊಂದೇ ಗೊತ್ತಿರೋದು. ಹೌದು. ಅದ್ರ ಮುಂದಕ್ಕೆ ಗೊತ್ತಿಲ್ಲ ನಮಗೆ. ನಾನು ಏನಕ್ಕೆ ಕೊಡುತ್ತೆ ಅಂದರೆ ನಮ್ಮ ಅಪ್ಪನ ಕೇಳ್ತೀನಿ ಅಂತ ಒಬ್ಬಂತಾನೆ, ಇಲ್ಲ ನೀನೇ ಕೇಳು ಅಂತ ಇನ್ನೋ ಅಂತಾನೆ. ಹೌದಾ? ಉತ್ತರ ಸಿಕ್ಕಿಲ್ಲ ಅಲ್ಲಿ. ಅಂದರೆ ತಿಳ್ಕೊಳ್ಳೋದೇನು? ಜನ್ಮದಾತ ತಂದೆ. ಓಕೆ. ಹೌದು. ಹಾಗಿದ್ದ ಮೇಲೆ ಈ ಜಗತ್ತಿಗೆ ತಂದೆ ಯಾರು? ನೀನು ಹುಟ್ಟಕ್ಕೆ ನಿಮ್ಮಪ್ಪ. ಜಗತ್ತಿಗೆ ತಂದೆ ಯಾರು? ಪ್ರಶ್ನೆ, ಉತ್ತರ ನಾವೆಲ್ಲ ದೇವರು ಅಂತಾನೆ ಹೇಳ್ತೀವಿ ಗುರುಗಳೇ, ಅಲ್ವಾ? ಹೌದು. ಅಂದರೆ ದೇವರು ಅಂತ ಹೇಳಿದ ಮೇಲೆ ದೇವ್ರು ಇದಾನ ಇಲ್ವಾ ಅಂತ ಡೌಟ್ ಯಾಕೆ? ಹೌದು. ಅರ್ಥ ಆಯ್ತಲ್ಲ? ಗೊತ್ತಾಯ್ತು ಗುರುಗಳೇ. ಜಗತ್ತಿಗೆ ತಂದೆ ಭಗವಂತ. ಹೌದು. ಆದರೂ ನಾವಿನ್ನೂ ದೇವರಿದ್ದಾನ? ಎಲ್ಲಿದ್ದಾನೆ? ದೇವಸ್ಥಾನದಲ್ಲಿದ್ದಾನ? ಮಸೀದಿಯಲ್ಲಿ ಇದ್ದಾನ? ಚರ್ಚಲ್ಲಿ ಇದ್ದಾನ? ಮರದ ಮೇಲೆ ಕೂತವನ? ಅರೆ ಯಾಕ್ರಿ ಈ ಡೌಟು? ಇಲ್ಲಿ ಒಪ್ಕೊಂಡಿದ್ದೀವಿ, ಹೌದು, ಇಲ್ಲಿ ಒಪ್ಕೋತಾ ಇಲ್ಲ. ಹೌದು ಗುರುಗಳೇ. ಈಗ ಮತ್ತೆ ಹೇಗೆ ಬದುಕ್ತೀರಾ ನೋಡಿ? ವಿಚಾರವನ್ನು ಹೇಳ್ತಾ ಇರ್ತಕ್ಕಂಥದ್ದು ಕಾರ್ಯಕ್ರಮದಲ್ಲಿ ಕೇಳಿಸ್ಕೊಳ್ಳೋರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಳಿಗ್ಗೆ ಏಳಬೇಕು ಅಂತ ಯಾಕೆ ಕಾರ್ಯಕ್ರಮವನ್ನು 10 ಗಂಟೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದು ಸಂಜೆ ಕಾರ್ಯಕ್ರಮನ ಅಂತ ಹೇಳಿ ದಯವಿಟ್ಟು ಆದಷ್ಟು ಜನಕ್ಕೆ ತುಂಬ ಕಷ್ಟ ಆಗೋಗಿದೆ. ಏನು ಅಂದರೆ ಇನ್ನೂ ಯಾಕೆ ಬರ್ತಾ ಇಲ್ಲ, ಸಂಜೆ ಹೊತ್ತು ಯಾಕೆ ಕಾರ್ಯಕ್ರಮ ಬರ್ತಾ ಇಲ್ಲ ಅಂತ ಪ್ರಶ್ನೆ ವಿಚಾರಕ್ಕೆ ತುಂಬ ಜನ ಇನ್ನೂ ಕಾಯ್ತಾ ಇದ್ದಾರೆ. ಅವ್ರು ಹೇಳೋದಿಷ್ಟೇ, ಬೆಳಿಗ್ಗಿನ ತಿಂಡಿ ಪೂಜೆ ಎಲ್ಲ ಮುಗಿಸಿ
ವಿಚಾರಗಳನ್ನ ತಿಳ್ಕೊಂಡ್ರೆ ಸಾಯಂಕಾಲ ಮಲಗೋದ್ರೊಳಗಡೆ ನೆಮ್ಮದಿಯಾಗಿ ಮಲಗಲಪ್ಪ ಅನ್ನೋ ಉದ್ದೇಶಕ್ಕೆ ಬೆಳಗಿನ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಯಾಕೆಂದರೆ ಸಂಜೆ ಒತ್ತಡ, ಅಡುಗೆ ಮಾಡಬೇಕು, ಈ ಥರದಲ್ಲಿ ಇರೋ ದೆಸೆಯಿಂದ ಜನಗಳ ಒಂದು ಅಪೇಕ್ಷೆ ಮೇರೆಗೆ ಬೆಳಿಗ್ಗೆ ತಿಂಡಿ ತಿಂದ ಮೇಲೆ ಸಾಮಾನ್ಯವಾಗಿ ಅಂದ್ಕೊಳ್ಳೋಣ 10 ಗಂಟೆಗೆ ತಿಂಡಿ ಮುಗಿದಿರುತ್ತೆ ಅಂತ. ಏನು ಹೇಳ್ತೀಯಮ್ಮ? 12 ಗಂಟೆವರೆಗೂ ತಿನ್ನೋರು ಇದ್ದಾರೆ. ಅದರಲ್ಲೂ ಬೆಂಗಳೂರು ಸಿಟಿಲಿ ಮಧ್ಯಾಹ್ನದವರೆಗೂ ನಾಷ್ಟ ತಿಂತಾರೆ. ಊಟ ಯಾವಾಗ ತಿಂತಾರೆ ನನಗೆ ಡೌಟು. ಆ ಮಟ್ಟಕ್ಕೆ ಜನ ಇದ್ದಾರೆ. ಆದರೂ ಏನೂ ಮಾಡೋಕ್ಕಾಗಲ್ಲ. ಬೆಳಗಿನ ಕಾರ್ಯಕ್ರಮ ಪ್ರತಿದಿನ 5 ದಿನದಲ್ಲೂ ಕೂಡ ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಅಂತಕ್ಕಂಥ ವಿಚಾರ ಈ ಮೂಲಕ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಸಾಯಂಕಾಲದವರೆಗೂ ಸ್ವಲ್ಪ ಏನೋ ಹೊಸ ವಿಚಾರ ಕಿವಿಗೆ ಬೀಳ್ತಪ್ಪ, ಏನೋ ಒಂದು ಕೇಳಿಸ್ಕೊಂಡೆ, ನಾವು ಎಂಥ ಅಜ್ಞಾತವಾಸದಲ್ಲಿ ಬದುಕ್ತಾ ಇದ್ದೀವಿ, ನರಕದಲ್ಲಿ ಬದುಕ್ತಾ ಇದ್ದೀವಿ, ಅದಾಗಬಾರ್ದು. ಏನೋ ಕಾರ್ಯಕ್ರಮದಲ್ಲಿ ಒಂದು ವಿಷಯ ಕೇಳಿದೆ, ಇವತ್ತು ನಾನು ಖುಷಿಯಾಗಿದ್ದೀನಿ ಅಂತ ನೀವು ಹೇಳ್ತಿರಲ್ಲ, ಅದು ನನಗೆ ಸಾರ್ಥಕ, ನಮ್ಮ ಕಲ್ತಿರೋ ವಿದ್ಯೆಗೆ ಸಾರ್ಥಕ. ಈ ಭೂಮಿ ತಾಯಿಗೆ ನೀವು ಕೊಡ್ತಕ್ಕಂಥ ಒಂದು ದೊಡ್ಡ ಸಾಷ್ಟಾಂಗ ನಮಸ್ಕಾರ. ಯಾಕೆ ಅಂದರೆ ಕೇಳಿಸ್ಕೊಳ್ಳೋದು, ಮಾತಾಡೋದು, ನೋಡೋದು, ಈ ಮೂರಲ್ಲಿ ಯಾವುದಾದ್ರೂ ಒಂದು ಮಾಡಬೇಕು ಅಂತಕ್ಕಂಥದ್ದೇ ಪ್ರತಿ ಮನುಷ್ಯನ ಕರ್ತವ್ಯವಾಗಿರುವ ಕಾರಣ ಆ ಕರ್ತವ್ಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಆರೋಗ್ಯ ರಹಸ್ಯ ಕಾರ್ಯಕ್ರಮ ಕೂಡ ಅದು ನಿಮ್ಮ ಜೊತೆಯಲ್ಲಿರೋದಕ್ಕೆ ಕಾರಣ ಇದಾಗಿರುತ್ತೆ. ನಿಮ್ಮ ಜ್ಞಾನಕ್ಕೆ, ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ಆರೋಗ್ಯಕ್ಕೆ, ನಿಮ್ಮ ಆಯಸ್ಸಿಗೆ, ನಿಮ್ಮ ಸಂತೋಷಕ್ಕೆ ಸದಾ ಕಾರ್ಯಕ್ರಮದಲ್ಲಿ ನಿಮ್ಗೆ ಏನಾದ್ರು ಒಂದು ಭಾಗ ಸಿಗಬೇಕು. ಅದೆಲ್ರಿಗೂ ಒಂದೊಂದು ಭಾಗ ಸಿಕ್ಕಿದ್ರೆ ಯಾರಿಗೋ ಒಬ್ರಿಗೊಂದು ಖುಷಿಯಾಗತ್ತೆ. ಆ ಖುಷಿಯಾಗೋದು ಕೇಳಿ ನಮಗೆ ಖುಷಿಯಾಗತ್ತೆ. ನೀವೆಲ್ಲರೂ ಖುಷಿಯಾಗಿರಬೇಕು ಅಂತಕ್ಕಂಥ ಒಂದು ಲೆಕ್ಕಾಚಾರಕ್ಕೆ ಇವತ್ತು ಹೇಳುವಂಥ ವಿಷಯ, ಮಗು ಯಾಕೆ ಅಳುತ್ತೆ, ಯಾಕೆ ಅಳಲ್ಲ ಅನ್ನೋದು ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು. ನಿಮಗೆಲ್ಲ ಮಕ್ಕಳಾಗಿದ್ದಾವೆ, ಅನುಭವ ಆಗಿದೆ. ಆದರೆ ಆ ಮಕ್ಕಳು ಆಗಿದ್ದ ಅರ್ಥ ಗೊತ್ತಾಗಿದೆಯಾ ಅನ್ನೋದಕ್ಕೆ ನಾನು ಕೆಲವೊಂದು ವಿಚಾರಗಳನ್ನ ಮುಂದೆ ಇಡ್ತಾ ಇದ್ದೀನಿ. ಹುಟ್ಟಿದ ಮಗು 2 ಮುಷ್ಟಿಯನ್ನು ಹಿಡ್ಕೊಂಡು ಹುಟ್ಟುತ್ತೆ, ಅರ್ಥ ಗೊತ್ತಾಗಿಲ್ಲ, ಹೌದಲ್ಲ? 2 ಮುಷ್ಟಿಯನ್ನು ಹಿಡ್ಕೊಂಡು ಹುಟ್ಟುತ್ತೆ. ಭಗವಂತ ಹಿಡಿಸ್ಕಳಿಸಿದ್ನ ಅಥವಾ ಒಳಗಡೆ ಯಾರು ಮಡಿಸ್ ಕಳಿಸಿದ್ರ ಹಿಡ್ಕೊಂಡು ಹೋಗುವಂಥ ಸ್ವಲ್ಪ ಯೋಚನೆ ಮಾಡಬೇಕು. ಭಗವಂತ ಯಾವ ಜಾಗದಲ್ಲಿ ಯಾವ ರೀತಿ ಪಾತ್ರ ಮಾಡ್ತಾರೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಭಗವಂತ ನಿಲ್ಲದ ಜಾಗ ಯಾವುದು ಅಂತ ಪ್ರವಚನದಲ್ಲಿ ಕೇಳ್ತೀರಾ, ಆದರೆ ನಿಮ್ಮ ಮನಸ್ಸಿಗೆ ಇನ್ನೂ ಬಂದಿಲ್ಲ. ಭಗವಂತ ಎಲ್ಲಿದ್ದಾನೆ ಅನ್ನೋ ಕೇಳುವ ಪ್ರಶ್ನೆಗೆ ನಾವು ಹುಡುಕ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ 2ನೇ ಭಾಗ ಮುಷ್ಟಿ ಯಾಕಿಲ್ಲ ಅಂತಕ್ಕಂಥದ್ದು, ಕುಟುಂಬದ ಸತ್ಯವನ್ನು ತಿಳ್ಕೊಳ್ಳಪ್ಪ. ನೀನು ಅಪ್ಪ ಅಮ್ಮನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ನಾನು, ಅಪ್ಪನ ಹೊಟ್ಟೆಯಲ್ಲಿರ್ತಕ್ಕಂಥ ಕರ್ಮಗಳು, ರೋಗಗಳು ಎಷ್ಟಿದೆ, ಅಮ್ಮನ ಹೊಟ್ಟೆಯಲ್ಲಿರ್ತಕ್ಕಂಥ ರೋಗಗಳು, ಯೋಚನೆಗಳು ಎಷ್ಟಿದೆ ಅನ್ನೋ ಒಂದು ನಿಧಿ ಮಗುವಿನ 2 ಕೈಯಲ್ಲಿರುತ್ತೆ. ಯಾರಾದರೂ ಇದ್ರ ಬಗ್ಗೆ ಇಲ್ಲಿವರೆಗೂ ಈ ಅಧ್ಯಯನ ಮಾಡಬೇಕು, ಮಗು ಬಗ್ಗೆ ತಿಳ್ಕೋಬೇಕು, ಕುಟುಂಬದ ಬಗ್ಗೆ ತಿಳ್ಕೋಬೇಕು, ಇಲ್ಲ. ಮಗು ಓದುತ್ತಾ ನೋಡಿ, ಮಗು ಚೆನ್ನಾಗಿರುತ್ತಾ ನೋಡಿ, ಅದು ಸುಳ್ಳು, ಇದು ಸುಳ್ಳು. ಇನ್ನು 2ನೇ ವಿಷಯಕ್ಕೆ ಬಂದರೆ, ಮಗು ಏನಕ್ಕೆ ಅಳುತ್ತೆ, ಇದು ಆಶ್ಚರ್ಯಕವಾಗಿರ್ತಕ್ಕಂಥ ವಿಚಾರ. ವೈಜ್ಞಾನಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಭಗವಂತ ಅಂತಕ್ಕಂಥ ಪ್ರತಿ ಸಂದರ್ಭದಲ್ಲಿ ನಮ್ಮ ಒಟ್ಟಿಗೆ ಹೇಗಿರ್ತಾರೆ ಅನ್ನೋದಕ್ಕೆ ಈ ಸತ್ಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡು 1ಕ್ಕೆ 4 ಸಲ ಇದನ್ನು ನೋಡಿ ನೀವು ನಿಮ್ಮ ಟಿ ವಿನಲ್ಲಾಗಲಿ ನಿಮ್ಮ ಮೊಬೈಲಲ್ಲಾಗಲಿ ನೋಡ್ತಕ್ಕಂತಹ ಒಂದು ವಿಚಾರಕ್ಕೆ 4 ಜನಕ್ಕೆ ಹಂಚಬೇಕು. ಯಾಕೆ ಅಂದರೆ ಯೋಚನೆ ಮಾಡೋ ಜನ ಯಾವಾಗಲೂ ಸದಾ ಅವರು ನಿದ್ದೆಯಲ್ಲೇ ಇರ್ತಾರೆ ಅಂತಕ್ಕಂಥವ್ರಿಗೆ ಶೇರ್ ಮಾಡಬೇಕು. ಸ್ವಲ್ಪ ನೋಡಪ್ಪ, ಕಣ್ತೆರಿ, ಪ್ರಪಂಚ ಎಷ್ಟರ ಮಟ್ಟಿಗಿದೆ ಅಂತ ನೀವು ಇನ್ನೊಬ್ರಿಗೆ ಶೇರ್ ಮಾಡಿದ್ರೆ ಅವ್ರು ಇನ್ನೊಬ್ರಿಗೆ ಶೇರ್ ಮಾಡ್ತಾರೆ. ಯಾಕೆ ಅಂದರೆ ಆ ಪುಣ್ಯ ನಿಮಗೂ ಬರುತ್ತೆ. ನಾನು ಹೇಳಿದ್ದಕ್ಕೆ ನನಗೂ ಪುಣ್ಯ ಬರುತ್ತೆ, ಕೇಳಿಸ್ಕೊಂಡಿದ್ದಕ್ಕೆ ನಿಮಗೂ ಪುಣ್ಯ ಬರುತ್ತೆ. ಅದಕ್ಕೋಸ್ಕರವಾಗಿ ನಾವು ಪ್ರತಿದಿನ ಒಂದು ಹೊಸದಾಗಿ ಒಬ್ಬರು ಕೇಳಿಸ್ಬೇಕು, ಒಬ್ಬರಿಗೆ ಹೇಳಬೇಕು. ಈ ಒಂದು ಪ್ರಕ್ರಿಯೆ ಕಾರ್ಯಕ್ರಮದ ಮೂಲ ಸಿದ್ಧಾಂತ ಅಂತ ಪ್ರತಿಯೊಬ್ಬರು ತಿಳ್ಕೊಂಡು, ಈಗ ಮಗು ಅಳುತ್ತೆ ಅಳಲ್ಲ ಅನ್ನೋದಕ್ಕೆ ಉತ್ತರ ಸರಳವಾದ ವಿಚಾರ ಏನಪ್ಪ ಅಂದರೆ, ಮಗು ತಾಯಿಯ ಹೊಟ್ಟೆಯಲ್ಲಿ ಭ್ರೂಣ ವ್ಯವಸ್ಥೆಯಲ್ಲಿರ್ತಕ್ಕಂತಹ ಆ ಒಂದು ಸ್ಥಿತಿ, ತಾಯಿಯಲ್ಲಿ ಉಷ್ಣಾಂಶ ಇರುತ್ತೆ. ಉಷ್ಣಾಂಶ ಜಾಸ್ತಿ ಆದಾಗ ಸಿಂಗಲ್ ಆಗಿದ್ದಾಗಲೇ ಉಷ್ಣಾಂಶ ತಡ್ಕೊಳಕ್ಕಾಗಿರಲ್ಲ, ಹೌದಾ? ಅಯ್ಯೋ ನನಗೆ ತುಂಬ ಎಕ್ಸಸ್ ಆಫ್ ವೀಟ್ ಅಂತ ಅನ್ಕಂಡೇ ಬದುಕಿರ್ತಾರೆ. ಅದು ಸುಳ್ಳೆ. ಅಂದರೆ ಅವ್ರು ತಿಳ್ಕೊಂಡ್ರ ರೀತಿ ಸುಳ್ಳು. ನನಗೆ ಉಷ್ಣ, ನನಗೆ ಶೀತ, ಇದು ಪರಮವಾಗಿರುವಂಥ ಸುಳ್ಳಿನ ವಿಷಯ. ನಾವು ಹಿಂಗೆ ಬದುಕ್ತಾ ಇದ್ದೀವಿ. ಯಾಕೆ ಅಂದರೆ ಇಂದವ್ರು ಹೇಳ್ಕೊಟ್ಬಿಟ್ಟವ್ರೆ, ನನಗೂ ಹಂಗೆ ಆಯಿತು, ನಿನಗೂ ಹಂಗೆ ಅದೇ ಬಿಡು. ಹೌದು ಗುರುಗಳೇ. ಏನಮ್ಮ? ಹಿಂಗೆ ಸುಳ್ಳು, ಅವರು ಸುಳ್ಳು, ನೀವು ಸುಳ್ಳು, ಅದರಿಂದವರು ಸುಳ್ಳು. ಸನಾತನ ಧರ್ಮ ಅಂತ ಹೇಳಲಿಕ್ಕೆ ನಾಚಿಕೆ ಆಗತ್ತೆ ರೀ. ಎಲ್ರಿ ಸನಾತನ ಧರ್ಮ ಇದೆ? ಯಾವ ವಿಚಾರವನ್ನು ನಾವು ತಿಳ್ಕೊಂಡಿದ್ದೀವಿ? ಬರೀ ಯಾರೋ ಒಬ್ಬರು ಹೇಳ್ದನ್ನು ಕೇಳ್ಕೊಂಡು ಕೈತಪ್ಪೆ ತಟ್ಟೋ ಜನ ನಾವು. ನಾವೇನು ತಿಳ್ಕೊಂಡಿದ್ದೀವಿ? ಧರ್ಮ.
ಎಲ್ಲಿದೆ, ಯಾವಾಗ ಸಿಗುತ್ತೆ ನಮಗೆ? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಒಂದೊಂದು ದಿನ ಕಾರ್ಯಕ್ರಮದಲ್ಲಿ ನೀವು ಅರ್ಥ ಮಾಡ್ಕೊಳ್ತಾ ಹೋದರೆ ಜೀವನ ಅನ್ನೋದು ಎಷ್ಟು ಸುಲಭವಾಗಿದೆ, ನಾವು ಎಷ್ಟು ಮೂರ್ಖತನದ ನರಕ ಜೀವನ ಅನುಭವಿಸ್ತಾ ಇದ್ದೀವಿ ಅಂತ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆ ಸಂದೇಶವನ್ನು ನಿಮಗೆ ಕಾರ್ಯಕ್ರಮದಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಇನ್ನೊಮ್ಮೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಗು ತಾಯಿಯ ಗರ್ಭದಲ್ಲಿ ಆ ಉಷ್ಣಾಂಶವನ್ನು ಜಾಸ್ತಿ, ತಾಯಿ ಉಷ್ಣಾಂಶವನ್ನು ಎಳ್ಕೊಳುತ್ತೆ ಭ್ರೂಣ. ಯಾಕೆಂದರೆ ಅದು ಬದುಕಲಿಕ್ಕೆ ಸೇಫ್ ಆಗಿರೋದಕ್ಕೆ ಉಷ್ಣಾಂಶ ತಾಪಮಾನ ಜಾಸ್ತಿ ಬೇಕು. ಅದು ಎಳ್ಕೊಂಡಾಗ ತಾಯಿಗೆ ಖುಷಿ ಬರುತ್ತೆ. ಅವಾಗ ಒಳಗಡೆ ಇರ್ತಕ್ಕಂತಹ ಆ ಭ್ರೂಣ ವ್ಯವಸ್ಥೆ ಇರ್ತಕ್ಕಂಥ ಸ್ಥಿತಿಯಲ್ಲಿ ತಾಯಿಯಲ್ಲಿರತಕ್ಕಂಥ ತಾಪಮಾನ ಉಷ್ಣಾಂಶವನ್ನು ಮಗು ಜಾಸ್ತಿ ಬಳಸ್ಕೊಳುತ್ತೆ. ಆ ಬಳಸ್ಕೊಂಡ ಸಂದರ್ಭ ನಿಮ್ಗೆ ಹೆಂಗೆ ಗೊತ್ತಾಗತ್ತೆ ಅನ್ನೋದಕ್ಕೆ ಉತ್ತರ ಹೇಳ್ಬಿಡ್ತೀನಿ. ಅದು ಹೆಂಗೆ ಅದು ಗೊತ್ತಾಗ್ಬಿಡುತ್ತೆ, ನೀವು ಹೆಂಗೆ ಹೇಳ್ತೀರಾ? ನನಗೆ 10 ಮಕ್ಕಳಾಗವಪ್ಪ, ನನಗೆ ಅದು ಗೊತ್ತೇ ಆಗಿಲ್ಲ ಅಂತ ಅನ್ನೋರಿಗೆ ಉತ್ತರ ಕೊಡಬೇಕಲ್ಲ. ಅದಕ್ಕೆ ಒಂದು ಸತ್ಯ ತಿಳ್ಕೋಬೇಕು, ಎಷ್ಟು ಮಕ್ಕಳಾದೋ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಮಕ್ಕಳು ಯಾವ ರೀತಿಯಾಗಿ ಇದ್ದೋ ನಮ್ಮ ಗರ್ಭ ವ್ಯವಸ್ಥೆಯಲ್ಲಿ ಅಂತಕ್ಕಂಥದ್ದು ಯೋಚನೆ ಮಾಡೋದು ಯಾವ ತಾಯಿಗೂ ಪಾಪ ಬಂದಿಲ್ಲ ಇನ್ನೂ. ಅದಕ್ಕೆ ಒಬ್ಬೊಬ್ಬರು ಒಂದೊಂಥರ, ಅಲ್ಲ ಅಪ್ಪ ಅಮ್ಮ ಒಬ್ಬರೇ ಇದ್ಯಾಕೆ ಒಂದೊಂಥರ ಹುಟ್ಬಿಟ್ಟವಲ್ಲ ಅಂತ ಕೂತ್ಕೊಂಡು ನಾವು ತಮಾಷೆಗೆ ಮಾತಾಡ್ಕೊತೀವಿ. ಒಂದು ಕರಿದು, ಒಂದು ಬಿಳಿದು, ಒಂದು ಎತ್ತರ, ಒಂದು ಡುಮ್ಮ, ಒಂದು ಚುಪ್, ಯಾಕೆ ಹುಡ್ತದು ಅಲ್ವಾ? ಸೊ ಇದಕ್ಕೂ ನಮ್ಗೆ ಉತ್ತರ ಸಿಕ್ಕಿಲ್ಲ. ದೇವ್ರು ಕೊಟ್ಟ ಎಲ್ಲ ದೇವ್ರ ಮೇಲೆ ಹೇಳ್ಬಿಡೋದು. ದೇವ್ರು ನಂಬ್ತಾನೂ ಇಲ್ಲ, ನಂಬಲ್ಲ. ಈ ಕಡೆ ಇಲ್ಲೂ ಹಿಂಗೆ ತಿರಸ್ಕಾರ ಮಾಡೋದು, ಈ ಕಡೆ ದೇವ್ರ ಮೇಲೂ ಹೇಳೋದು. ಈಗ ಎಷ್ಟು ಮಟ್ಟಿಗೆ ಸರಿ ಅಂದ್ರೆ ನಾವು ಸುಳ್ಳಲ್ಲಿ ಬದುಕ್ತಾ ಇದೀವಿ ಅಂತ ಗೊತ್ತಾಯ್ತಲ್ಲ. ನಾವು ಹೇಳುತ್ತಿರುವುದು ಸುಳ್ಳು, ನಾವು ತಿಳಿದಿರುವುದು ಸುಳ್ಳು, ಕೇಳಿಸಿಕೊಳ್ಳುತ್ತಿರುವುದು ಸುಳ್ಳು. ಹಾಗಿದ್ದ ಮೇಲೆ ಕಾರ್ಯಕ್ರಮ ಈಗ ನಾವು ಯಾವುದು ಅಂತ ತಗೊಳ್ಳೋಣ ಅಂತ ಪ್ರಶ್ನೆ ಆಗ್ಬೋದು. ಈ ಕಾರ್ಯಕ್ರಮವನ್ನು ಹೇಗೆ ತಗೊಳ್ಳೋಣ ಸ್ವಾಮಿ, ಸುಳ್ಳುನಾ ಸತ್ಯನಾ? ಇದು ಪ್ರಶ್ನೆ ಮೂಡಲ್ಲ ಅಂತ ಹೇಳಂಗಿಲ್ಲ, ಮೂಡುತ್ತೆ. ಅದಕ್ಕೆ ನಾವು ಹೇಳ್ತಿರೋದು ಏನು ಅಂದರೆ, ಮೊದಲು ಅರ್ಥ ಮಾಡ್ಕೊಳ್ಳಿ, ಆಮೇಲೆ ನಿಮ್ಗೆ ಸರಿ ತಪ್ಪು ಅಂತ ಗೊತ್ತಾದರೆ ತಗೊಳ್ಳಿ, ನಾನು ಬಿಟ್ಬಿಡಿ. ಅರ್ಥ ಮಾಡ್ಸೋಕ್ಕೆ ನಮ್ಮ ಪ್ರಯತ್ನ, ಅರ್ಥ ಮಾಡ್ಕೊಳ್ಳುವಂಥದ್ದು ನಿಮ್ಮ ಪ್ರಯತ್ನ. ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗಲ್ಲ. ಅದು ಸತ್ಯ ಸುಳ್ಳು ಅನ್ನೋದು ನಿಮ್ಮ ಡಿಸೈಡ್, ನಾನು ತೊಗೊಳಕ್ಕಾಗಲ್ಲ. ಅದು ನೀವು ಏನು ತಗೋತೀರ ಹಾಗೆ. ಅದಕ್ಕೋಸ್ಕರವಾಗಿ ಪ್ರಪಂಚವೆಲ್ಲ ಸರಿ ಮಾಡಲಿಕ್ಕೆ ಆಗಲ್ಲ. ಯಾಕೆಂದರೆ ಮನೆಯಲ್ಲಿರ್ತಕ್ಕಂಥವರೇ ಸರಿ ಮಾಡೋಕ್ಕಾಗಲ್ಲ, ಪ್ರಪಂಚಕ್ಕೆ ಸರಿ ಮಾಡೋಕ್ಕಾಗತ್ತೆ. ಆ ಕಾರಣದಿಂದಾಗಿ ಈ ವಿಚಾರವನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥ ಒಂದು ವಿಶೇಷ ಆಗುತ್ತೆ. ಕೆಲವರಿಗೆ ಇನ್ನೊಂದು ಅನುಮಾನ ಬರುತ್ತೆ, ಅಂದರೆ ಇವರಿಗೆ ಗೊತ್ತಾ, ಹಂಗೆ ನಮಗೇನು ಗೊತ್ತೇ ಇಲ್ವಾ, ಬೇರೆಯವ್ರಿಗೇನು ಗೊತ್ತೇ ಇಲ್ವಾ, ಇವ್ರಿಗೆ ಮಾತ್ರ ಗೊತ್ತಾ? ಈ ಪ್ರಶ್ನೆಗಳೆಲ್ಲ ಉದ್ಭವ ಆಗುತ್ತೆ. ಆ ಪ್ರಶ್ನೆಯನ್ನು ನಾವು ಹಾಕ್ಕೊಂಡಾಗ ನಾವು ಮೂರ್ಖರಾಗಬೇಕಾಗತ್ತೆ. ಕಾರಣ ಇಷ್ಟೇ, ನಮಗೇನು ಸಿಕ್ಕುತ್ತೆ, ನಾವೇನು ನೋಡ್ತೀವಿ ಅದನ್ನು ಅರ್ಥ ಮಾಡ್ಕೊಳ್ಳೋದು ಕಲ್ತ್ರೆ ಇಲ್ಲಿ ತಪ್ಪು ಅನ್ನೋದು ಹೋಗುತ್ತೆ, ಸರಿ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ನಾವು ಮೊದಲು ಮಾಡ್ಕೋಬೇಕಾಗಿರೋದು ಮನನ, ಕೇಳಿಸ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು. ಇದು ಮಾಡಿದ್ರೆ ನಿಮಗೆ ಸತ್ಯ ಒಂದಲ್ಲ ಒಂದಿನ ಗೊತ್ತಾಗತ್ತೆ. ಇವತ್ತೇ ಅರ್ಥ ಮಾಡ್ಕೊಳ್ಳಿ ಅಂತಲ್ಲ, ಯಾವತ್ತೋ ಒಂದಿನ ನಿಮ್ಗೆ ಅಕೌಂಟ್ ಓಪನ್ ಆಗುತ್ತೆ. ಇಲ್ಲ ಯಾರೊಬ್ರು ಹೇಳಿದ್ರಿ ಮಾತನ್ನ, ಆವತ್ತು ನಿಮ್ಗೆ ಅಕೌಂಟ್ ಓಪನ್ ಆಗುತ್ತೆ. ಅದಕ್ಕೋಸ್ಕರವಾಗಿ ಮಗು ಅಳಬೇಕು ಅಂತಕ್ಕಂಥ ವಿಷಯಕ್ಕೆ ಆ ಮಗುವಿನ ಹೊಟ್ಟೆ ಗರ್ಭಾವಸ್ಥೆಯಲ್ಲಿದ್ದಾಗ ಭ್ರೂಣ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥದ್ದು ನಾವಿಲ್ಲಿ ಸೈಂಟಿಫಿಕ್ ಆಗಿ ICU ರೆಡಿ ಮಾಡಿದ್ದೀವಿ ಹಾಸ್ಪಿಟ್ಲ್ಗಳಲ್ಲಿ. ಏನಮ್ಮ, ಅದಕ್ಕಿನ್ನ ಉನ್ನತ ಮಟ್ಟದ್ರೆ ತಾಯಿಯ ಗರ್ಭ. ಆಸ್ಪತ್ರೆಯಲ್ಲಿರ್ತಕ್ಕಂಥ ICU ಏನಿದೆ ಅದಕ್ಕಿನ್ನ ವಿಭಿನ್ನವಾಗಿರ್ತಕ್ಕಂಥ ಜ್ಞಾನಾರ್ಜನೆ ಕೊಡ್ತಕ್ಕಂಥ ICU ತಾಯಿಯ ಗರ್ಭ ಆಗಿದೆ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಏನು ಹೇಳ್ತೀಯಮ್ಮ? ಹೌದು ಗುರುಗಳೇ. ಯಾಕೆ ಅಂದರೆ ಆ ಮಗು ಸೇಫ್ ಆಗಿರೋದಕ್ಕೆ ಅದಕ್ಕೆಷ್ಟು ತಾಪಮಾನ ಬೇಕು ಅಷ್ಟು ತಾಪಮಾನ ಗರ್ಭ ವ್ಯವಸ್ಥೆಯಲ್ಲಿ ಮಗು ರಕ್ಷಣೆ ಆಗಿರುತ್ತೆ. ಫ್ರಿಡ್ಜಲ್ಲಿ ಏನೋ ನಾವು ಕೆಡದೇ ಇರಲಿ ಅಂತ ಇಡ್ತೀವಲ್ಲ ಪದಾರ್ಥಗಳನ್ನ, ಹಾಗೆ ಗರ್ಭಾವ್ಯವಸ್ಥೆಯಲ್ಲಿ ಮಗು ಅಷ್ಟು ಒಂದು ತಾಪಮಾನದಲ್ಲಿ ಅದು ರಕ್ಷಣೆ ಆಗಿರುತ್ತೆ. ಹೊರಗೆ ಪ್ರಪಂಚವನ್ನು ತೋರಿಸಿದ ತಕ್ಷಣ ಅಳುವುದು ಯಾಕೆ, ಅಳುತ್ತಿಲ್ಲ ಯಾಕೆ ಅನ್ನೋದಕ್ಕೆ ಉತ್ತರ ಆ ಜಾಗದಲ್ಲಿರ್ತಕ್ಕಂಥ ತಾಪಮಾನ. ಯಾವ ಹಾಸ್ಪಿಟಲ್ ಮಗು ಹುಟ್ಟಲಿ, ಯಾರ ಮನೆಯಲ್ಲಿ ಮಗು ಹುಟ್ಟಲಿ, ಬಾಂಬೆಯಲ್ಲಿ ಮಗು ಹುಟ್ಟಲಿ, ಮೈಸೂರಲ್ಲಿ ಮಗು ಹುಟ್ಟಲಿ, ಬ್ಯಾಂಗ್ಳೂರಿನಲ್ಲಿ ಮಗು ಹುಟ್ಟಲಿ, ಅಥವಾ ಪಕ್ಕದ ಮನೆಯಲ್ಲಿ ಮಗು ಹುಟ್ಟಲಿ, ಒಂದೇ ರೀತಿಯಲ್ಲಿ ಮಗು ಅಳುತ್ತೆ ಅಳಲ್ಲ, ಈ ಎರಡೂ ಇದೆ. ಕಾರಣ ಅವರ ಮನೆಯ ತಾಪಮಾನ ಆ ಮಗು ಭ್ರೂಣ ವ್ಯವಸ್ಥೆಯಲ್ಲಿ ಬಳಸ್ತಾ ಇದ್ದಂಥ ತಾಪಮಾನಕ್ಕೆ ತುಂಬ ಕಡಿಮೆ ತಾಪಮಾನ, ಅಂದರೆ ಅದಕ್ಕೆ ಚಳಿ ಆಗತ್ತೆ. ಮಗು ಹುಟ್ಟಿದ ತಕ್ಷಣ ಚಳಿ ಆದ ತಕ್ಷಣ ಅಳುತ್ತದು, ಚೀರುತ್ತೆ. ಹೌದು ಹೌದು. ಓ ಮಗು ಆಯ್ತು ಅಂತ ಇಲ್ಲಿ ಕೈತಪ್ಪ ನೋಡ್ಕೋತಾರೆ. ಹೌದು. ಅಂದರೆ ನಾವು ಯಾವುದನ್ನು ತಗೋಬೇಕು ಯಾವುದನ್ನು ತಿಳ್ಕೊಬೇಕು ಗೊತ್ತಿಲ್ಲ. ಆ ಮಗು ಹುಟ್ಟಿದ ತಕ್ಷಣ ಹೇಳುತ್ತಾರೆ ಈ ಜಾಗ ಸರಿ ಇಲ್ಲ ನಾನು ಹುಟ್ಟಿದ್ದು ಅಂತ. ಎಂತಹ ಒಂದು ಅದ್ಭುತವಾದ ಒಂದು ಪವಾಡ, ಪ್ರತಿಯೊಬ್ಬರು ಕೂತ್ಕೊಂಡು ಯೋಚನೆ ಮಾಡಿ. ಹುಟ್ಟಿದ ಮಗುವಿಗೆ ಅರ್ಥ ಆಗುತ್ತೆ ಈ ಜಾಗ ಪರಿಸರ ಸರಿ ಇಲ್ಲ.
ಇದನ್ನು ಯಾವ ಮಟ್ಟಕ್ಕೆ ಬೇಕಾದ್ರೂ ನಾನು ಸಾಬೀತುಪಡಿಸಿ ತೋರಿಸಬಲ್ಲೆ. ಹುಟ್ಟಿದ ಮಗುವಿಗೆ ತಾಪಮಾನ ಗೊತ್ತಾಗಿದೆ ಅಂದ ಮೇಲೆ ಇಷ್ಟು ದೊಡ್ಡ ದೇಹ ಹೊತ್ಕೊಂಡು ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ಇಷ್ಟೆಲ್ಲ ತಿನ್ಕೊಂಡು 1 ವರ್ಷಕ್ಕೆ ಅರ್ಧ ಟನ್ ಆಹಾರ ತಿಂತೀವಿ ನಾವು. ಎಷ್ಟು? ಅರ್ಧ ಟನ್ನು. 1 ವರ್ಷಕ್ಕೆ ಅರ್ಧ ಟನ್ನು ತಿಂತೀವಿ ನಾವು. ಏನ್ರಿ ಪ್ರಯೋಜನ? ಯಾವುದು ಭರ್ತಿ ಆಗಬೇಕು ಅದು ಆಗ್ತಾಯಿದೆ ಅಷ್ಟೇ. ನಮ್ಮ ತಲೆಯಲ್ಲಂತೂ ಭರ್ತಿ ಆಗಲಿಲ್ಲ. ನಾವು ತಿಂತಿರೋದೇನು ಅಂದರೆ ಭರ್ತಿ ಮಾಡೋಕ್ಕೆ. ಹಸಿ ಕಸ ಹೊಸ ಕಸ, ಹಸಿ ಕಸ ಹೊಸ ಕಸ, ಇದು ಮಾತ್ರ ಕ್ಲೀನ್ ಮಾಡಿ ಕವರ್ ಮಾಡಿ ಹಾಕ್ತಾರೆ. ಆದರೆ ಹಸಿ ಕಸ ಹೊಸ ಕಸ ನಮ್ಮಲ್ಲೈತೆ ಅಂತ ಕ್ಲೀನ್ ಮಾಡ್ಕೊಂಡಿಲ್ಲ. ಮಾಡ್ಕೊತಾರ ನಮ್ಮ? ಇಲ್ಲ ಗುರುಗಳೇ. ಮುಂದುಗಡೆ ಇರೋದೆಲ್ಲ ಹಸಿದು ಹೊಸದೆಲ್ಲ ಹಾಕ್ತೀರಾ. ನಿಮ್ಮ ಹೊಟ್ಟೆಲಿರೋದು ಹಸಿದು ಬಿಸಿದೆಲ್ಲ ಐತೆ ಗೊತ್ತೇ ಇಲ್ಲ ನಮಗೆ. ಸೊ ಇಷ್ಟೊಂದು ಅಜ್ಞಾನತ್ವದಲ್ಲೇ ನಾವು ಬದುಕ್ತಾ ಇದ್ದೀವಿ ಅಂದರೆ ಸ್ವಲ್ಪ ಯೋಚನೆ ಮಾಡಬೇಕು. ಇದಕ್ಕೊಂದು ಸಣ್ಣ ಉದಾಹರಣೆಯನ್ನು ಕೊಡಲೇಬೇಕಾಗತ್ತೆ. ಯಾಕೆಂದರೆ 3-4 ದಿನದಿಂದ ಒಂದು ವಿಚಾರವನ್ನು ಮಾಧ್ಯಮದಲ್ಲಿ ಪೇಪರಲ್ಲಿ ಸಾಕಷ್ಟು ಜನ ನೋಡ್ತಾ ಇದ್ದೀರಾ. ಈ ಮಾತಾಡಲಿಕ್ಕೆ ನನಗೆ ಅಧಿಕಾರ ಇಲ್ಲ. ಕಾರಣ ಅದನ್ನು ಕ್ಷಮೆನೂ ಕೇಳ್ತೀನಿ. ಕಾರಣ ಅಷ್ಟೊಂದು ದೊಡ್ಡದಾದ ವಿಚಾರ, ಅದು ಕೇಳಲಿಕ್ಕೂ ಬೇಜಾರು. ಕೇಳಿಸ್ಕೊಂಡು ಆಗಿದೆ ಆಲ್ರೆಡಿ. ಅದನ್ನು ನಾನು ಮುಂದೆ ಇಡ್ತೀನಿ. ಯಾಕೆ ಇದನ್ನು ಹೇಳ್ತೀನಿ ಅಂದರೆ, ನಮ್ಮ ವಾಸದ ಮನೆಯಲ್ಲಿರ್ತಕ್ಕಂತಹ ತಾಪಮಾನವನ್ನು ನಾವು ನಿಜವಾಗಲೂ ಕಂಡಿಡಿದು ಮನೆ ಕಟ್ಟಿದ್ದೀವಾ? ಯೋಚನೆ ಮಾಡಿ. ನೀವು ಯಾವುದೇ ಮನೆ ಕಟ್ಟಿರಿ, ಬಂಗ್ಲಾ ಕಟ್ಟಿರಿ, ಗುಡಿಸಲು ಕಟ್ಟಿರಲಿ, ಸೀಟರ್ ಮನೆ ಕಟ್ಟಿರಲಿ, ಆ ಮನೆಯಲ್ಲಿ ತಾಪಮಾನ ಎಷ್ಟು ಪ್ರಮಾಣ ಇರಬೇಕು ಅಂತ ಯಾವ ಸೈನ್ಸಲ್ಲಾದರೂ ಇದೆಯಾ ಅಂದರೆ ನೀವು ತಿಳ್ಕೊಂಡಿರೋ ಸೈನ್ಸಲ್ಲಿ ಹೇಳ್ತಾ ಇರೋದು ನಾನು. ನೀವು ಅಂದ್ಕೊಂಡಿರೋ ಸೈನ್ಸ್, ನೀವು ಕೇಳುತ್ತಿರುವ ಕಿತ್ತೋಗಿರೋ ವಾಸ್ತು, ಆ ಕಮ್ಮಂಗಿಗಳಿಗೆ ಕೇಳಿ ಮನೆಯಲ್ಲಿ ತಾಪಮಾನ ಎಷ್ಟಿರಬೇಕು. ಯಾಕೆ? ಹುಟ್ಟಿದ ಮಗು ಪರಿಸರದಲ್ಲಿರ್ತಕ್ಕಂಥ ತಾಪಮಾನ ಗ್ರಹಿಸೋ ಶಕ್ತಿ ಕೊಟ್ಟಿದೆ ಅಂದರೆ ಆ ಭಗವಂತ ಮಗುನಲ್ಲಿ ಬಂದಿದ್ದಾನೆ ಇದ್ದಾನೆ ಅಂತ ಒಪ್ಕೋಬೋದಾ? ಇಲ್ಲ, ಒಪ್ಕೋಬೋದು ಗುರುಗಳೇ. ಹುಟ್ಟಿದ ಮಗುವಿನಲ್ಲಿ ಭಗವಂತ ಬಂದಿದ್ದಾನೆ ನಮ್ಮ ಜೊತೆ, ನಮ್ಮ ಮನೆಗೆ. ನಾವೆಲ್ಲರೂ ಸ್ವೀಕಾರ ಮಾಡ್ತಾ ಇದ್ದೀವಿ. ಎಲ್ಲರೂ ಮಗುನ ದೇವ್ರ ಥರ ನೋಡ್ತಾ ಇದ್ದೀವಿ. ಇಲ್ಲವಲ್ರಿ, ಎಷ್ಟು ಅನ್ಯಾಯ ಮಾಡ್ತಾ ಇದ್ದೀವಿ ನಾವು. ಹೊಟ್ಟೆಲಿ ಹುಟ್ಟಿದ ಮಗುವನ್ನು ನಾವು ರಕ್ಷಣೆ ಮಾಡೋಕ್ಕಾಗಿಲ್ಲ ಅಂದರೆ ಭಗವಂತನ ನೀವು ಎಲ್ಲಿ ಹುಡುಕ್ತೀರಾ? ನಿಮ್ಮ ಮನೆಯಲ್ಲಿ ಹುಟ್ಟಿರುವ ಮಗುವೇ ದೇವರು ಅಂತ ನೀವು ಯಾಕೆ ಒಪ್ಕೊಂಡಿಲ್ಲ? ಗುಡಿಯಲ್ಲಿ ಯಾಕೆ ಹೋಗಿ ಗಂಟೆಗಟ್ಟಲೆ ಕ್ಯೂ ನಿಲ್ತೀರಾ? ಹೋಗಬೇಡಿ ಅಂತಲ್ಲ. ನಿಮ್ಮ ಮಗು ಏನು ಹಾಗಾದರೆ? ಮಾತು ಬರಲ್ಲ ಮಗುಗೆ, ಪ್ರಪಂಚ ಗೊತ್ತಿಲ್ಲ. ಆದರೂ ನಮ್ಮ ಆ ಮಗುವಿನ ಮೈ ಮೇಲೆ ಬಿದ್ದಂತಹ ಆ ತಾಪಮಾನ ಮಗುವಿನ ಸಡನ್ನಾಗಿ ಎಚ್ಚರಿಕೆ ಕೊಡುತ್ತೆ. ಆ ತಾಪಮಾನ ಸರಿ ಇಲ್ಲ ಅಂದಾಗ ಅಳಬಹುದು, ಅಳದೆ ಇರಬಹುದು. ಇದಕ್ಕೆ ತಾಪಮಾನವೇ ಕಾರಣವೇ ಹೊರತು ನಾವು ಏನೇನೋ ಅಂದ್ಕೊಂಡಿದ್ರೆ ಇದು ನೀವೇ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಇದಕ್ಕೆ ಮುಂದುವರೆದ ಭಾಗ ದೇವರು ಅಂತಕ್ಕಂಥದ್ದು ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ವಿಚಾರದಲ್ಲೂ ಭಗವಂತ ಇದ್ದಾನೆ ಅಂತ ಒಪ್ಕೊಂಡಾಯ್ತು. ಹೌದು. ಭಗವಂತ ಈ ಭೂಮಿಯ ಸೃಷ್ಟಿಕರ್ತ ಅಂತ ಒಪ್ಕೊಂಡಾಯ್ತು. ಹೌದು. ಹಾಗಿದ್ದ ಮೇಲೆ ಇನ್ನೊಮ್ಮೆ ಕ್ಷಮೆ ಕೇಳಿ ಆ ವಿಚಾರ ಹೇಳ್ತೀನಿ. ಭಗವಂತ ಶ್ರೀರಾಮ, ಅಯೋಧ್ಯೆಯ ಶ್ರೀರಾಮನ ವಿಚಾರದಲ್ಲಿ 3-4 ದಿನದಿಂದ ಕೇಳಕ್ಕಾಗದೇ ಇರತಕ್ಕಂತಹ ತುಂಬ ಬೇಸರನ ಸಂಗತಿ ಅಂದರೆ, ನಾವು ಯಾವುದ್ರನ್ನ ನಂಬಬೇಕು ಇವಾಗ? ಶ್ರೀರಾಮನ ಜನನ ಯಾರನ್ನು ನಂಬಬೇಕು ನಾವು? ಎಂಥ ಮಟ್ಟಕ್ಕೆ ಹೋಗಿದ್ದೀವಿ ಸ್ವಲ್ಪ ಯೋಚನೆ ಮಾಡಿ. ಯಾಕೆ ಉದಾಹರಣೆಯನ್ನು ತರ್ತಾ ಇದ್ದೀನಿ ಅಂದರೆ, ಈ ವಿಚಾರವನ್ನು ಮಾತಾಡುವಷ್ಟು ದೊಡ್ಡವು ನಾನಲ್ಲ. ಆದರೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಮನೆ ಯಜಮಾನನೇ ಕಳ್ತನ ಮಾಡಿದ್ರೆ ಮಕ್ಕಳು ಹೆಂಡತಿ ಕಥೆ ಏನು? ಹೌದು. ಹೌದಲ್ಲಮ್ಮ? ಹೌದು. ಮನೆ ಯಜಮಾನನೇ ಮನೇಲಿ ಕಳ್ತನ ಮಾಡ್ತಾನೆ ಅಂದರೆ ಕುಟುಂಬದ ಕಥೆ ಏನು? ಹಾಗಾಗಿದೆ ರೀ ನಮ್ಮ ದೇಶದ ಕತೆ. ನಮ್ಮ ದೇಶದ ಕತೆ ಯಾಕೆ ಹಿಂಗೆ ಆಗಬೇಕು? ಯಾಕೆ ನಮ್ಗೇನು ಭಗವಂತ ಏನು ಕೊಟ್ಟಿಲ್ವಾ ನಮಗೆ? ಯಾಕೆ ಸಮಸ್ಯೆಯಲ್ಲಿ ಅನುಭವಿಸ್ತಾ ಇದ್ದೀವಿ ಅಂತ ಯಾರಿಗಾರು ಯೋಚನೆ ಬರ್ತಾ ಇದೆಯಾ? ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು ಅಂದರೆ ಅರ್ಥ ಭಗವಂತ ಇರುವ ಜಾಗದಲ್ಲಿ ಕಾನೂನು ಎಂಟ್ರಿ ಆಗ್ತಾ ಇದೆ ಅಂದರೆ ಆ ಕಾನೂನು ಬಂದಿದೆ ಎಂದ ಮೇಲೆ ಆ ಜಾಗ ಏನಾಗಿದೆ ಅಂತ ನೀವೇ ಡಿಸೈಡ್ ಮಾಡಿ. ಈಗ ಅಲ್ಲಿ ಕಾನೂನು ಬಂತಾಯ್ತಲ್ಲ? ಬಂದಿದೆ ಗುರುಗಳೇ. ಹೌದು. ಕಾನೂನು ಎಲ್ಲಿ ಬರುತ್ತೆ? ಅಳತೆ ಮೀರಿ ನಡ್ಕೊಂಡಾಗ ಕಾನೂನು ಬರುತ್ತೆ, ತಪ್ಪು ಮಾಡಿದಾಗ ಕಾನೂನು ಬರುತ್ತೆ. ಹೌದಲ್ಲ? ಈಗ ಆ ದೇವಾಲಯವನ್ನು ಯಾವ ಗುಂಪಿಗೆ ಸೇರಿಸುವುದು? ಯಾಕೆ ವಿಚಾರ ಹೇಳ್ತಾ ಇದ್ದೀನಿ? ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ವಾಸ್ತುವನ್ನು ಹೇಳುವಂಥ ಕೆಟ್ಟ ಕ್ಯಾನ್ಸರ್ ರೋಗವನ್ನು ಹರಡಿರ್ತಕ್ಕಂಥ ಈ ಕಮಂಗಿಗಳು ನಮ್ಮ ದೇಶ ತುಂಬಿದಾರಲ್ಲ, ಇವ್ರ ಪ್ರಶ್ನೆ ಹೇಳಿ. ಎಷ್ಟು ಕಮಂಗಿಗಳಿದ್ದಾರೆ ನಮ್ಮ ದೇಶದಲ್ಲಿ? ವಾಸ್ತು ಹೇಳೋ ಕಂತ್ರಿಗಳು. ಹೇಳಿ ಉತ್ತರ ಇದಕ್ಕೆ. ಯಾಕೆ ಕಾರ್ಯಕ್ರಮದಲ್ಲಿ ವಿಚಾರ ಎಚ್ಚರಿಸ್ತಾ ಇದ್ದೀನಿ ಅಂದರೆ, ನೀವು ಯಾವುದನ್ನು ಗಮನಿಸಬೇಕು ಅನ್ನೋದು ಇವತ್ತು ಅಯೋಧ್ಯೆ ರಾಮ ಮಂದಿರವನ್ನು ಗಮನಿಸಿ, ತಿಳಿಯಿರಿ, ಎಚ್ಚರಿಕೆ ವಹಿಸ್ಕೊಳ್ಳಿ. ಜಾಗದಲ್ಲಿ ಎಂಥ ತಾಕತ್ತಿದೆ, ಎಷ್ಟು ಶಕ್ತಿ ಇದೆ, ದೈವಶಕ್ತಿ ಎಷ್ಟಿದೆ ಅಂತ ಗೊತ್ತಿಸ್ತಿಲ್ಲ ಅಂದರೆ ಯಾವ ಪುರುಷಾರ್ಥಕ್ರಿ? ಎಷ್ಟು ಕೋಟಿಗಳು ಖರ್ಚು ಮಾಡಿ ಕಟ್ಟುವಂಥ ದೇವಸ್ಥಾನದಲ್ಲಿ ಅಕಸ್ಮಾತಾಗಿ ನಡೀತು ಅಂದರೆ ನಾವು ಕಟ್ಟಿರೋ ಮನೆ
ನಾವು ಕಟ್ಟಿರೋ ದೇವಸ್ಥಾನ ಯಾವ ಮಟ್ಟಕ್ಕೆ ಹೋಗಿದೆ, ಎಲ್ಲಿಲ್ಲ ಕೋರ್ಟು ಸ್ಟೇಷನ್ನು, ಎಲ್ಲ ಜಾಗದಲ್ಲೂ ಹರಡ್ತಾ ಇದೆ. ಅಂದ ಮೇಲೆ ದೇವಸ್ಥಾನದಲ್ಲೇ ಈ ರೀತಿ ಕಾನೂನು ಬೇಕು ಅಂದರೆ ನಾವು ಕಟ್ಟಿರ್ತಕ್ಕಂಥ ಮನೆ ಯಾವ ಹಣೆ ಬರದಲ್ಲಿ ಕಟ್ಟಿದ್ದೀವಿ ಸ್ವಲ್ಪ ಯೋಚನೆ ಮಾಡಿ. ಇದಕ್ಕೆ ಯಾರು ಉತ್ತರ ಕೊಡೋಕ್ಕಾಗಿದೆಯಾ? ಆಗತ್ತಾ? ಸಾಧ್ಯನೇ ಇಲ್ಲ. ಇಂತಹ ಅಜ್ಞಾನತ್ವದಲ್ಲಿ ಜಗತ್ತು ಸತ್ಯ, ಸಮಸ್ಯೆ ಅಂತಕ್ಕಂತಹ ನಮ್ಮ ಅಜ್ಞಾನ, ನಮ್ಮ ದೃಷ್ಟಿ ಕೆಟ್ಟೋಗಿದೆ. ಯಾವ್ದು ಕೆಟ್ಟಿದೆ? ದೃಷ್ಟಿ ಕೆಟ್ಟು. ನಮ್ಮ ದೃಷ್ಟಿ ಕೆಟ್ಟಿದೆ ರೀ, ಇದೇ ಸಮಸ್ಯೆ. ಒಬ್ಬ ಸರಿ ಅಂತಾನೆ, ಒಬ್ಬರು ಸರಿ ಇಲ್ಲ ಅಂತಾನೆ, ಇದು ಒಬ್ಬ ಬೇಕು ಅಂತಾನೆ, ಒಬ್ಬರು ಬೇಡ ಅಂತಾನೆ. ಜೀವನವೆಲ್ಲ ಇದಕ್ಕೆ ಬದುಕಿದ್ದು, ಇದಕ್ಕೆ ಭಗವಂತ ಸೃಷ್ಟಿ ಮಾಡಿ ಪ್ರಪಂಚವನ್ನು ನಮ್ಮ ಕೈ ಕೊಟ್ಟಿದ್ದು ಬಳಸಿ ಅಂತ ಹುಚ್ಚುಚ್ಚಾಗಿ ಮನೆ ಕಟ್ಟಿಕೊಂಡು, ಹುಚ್ಚುಚ್ಚಾಗಿ ವಿಚಾರಗಳನ್ನ ಕೇಳಿಕೊಂಡು ಹುಟ್ಟಿದ ಮಗು ಏನಕ್ಕೆ ಕಳುತ್ತೆ ಅಂದರೆ ಅದಕ್ಕೆ ಅವಾಗಲೇ ಲಂಚ ಬೇಕು. ಏನು ಬೇಕು? ಲಂಚ ಬೇಕು. ಏನು ಲಂಚ ಅಂದರೆ? ತಾಯಿ ಇದೆ, ತಾಯಿ ಅಪ್ಪುಗೆ ಬೇಕದಕ್ಕೆ. ಅದು ಮುಟ್ಟಿದ ತಕ್ಷಣ ಸುಮ್ಮನೆ ಆಗ್ಬಿಡುತ್ತೆ. ನೋಡ್ರಿ, ಅಲ್ಲೇ ಶುರು ಲಂಚ. ಹೌದು ಅಲ್ವಾ? ಹೌದು ಹೌದು. ಈಗ ಯೋಚನೆ ಮಾಡಿ, ನಾವು ಲಂಚಕ್ಕೆ ಉಟ್ಬಿಟ್ಟಿದ್ದೀವಿ. ಇಲ್ಲಿ ಸಂಪಾದನೆ ಎಷ್ಟು ಬಂತು, ಸಂಪಾದನೆ ಎಷ್ಟು ಮಾಡಿದೆ, ಬ್ಯಾಂಕಲ್ಲಿ ಎಷ್ಟು ಮಾಡಗಿದೆ, ಎಷ್ಟು ಸಂಪಾದನೆ ಮಾಡಬೇಕು, ಇದೇ ಲಂಚ. ಆದರೆ ನಮಗೆ ರಕ್ಷಣೆ ಮಾಡುವ ಲಂಚ ಅಲ್ಲ ಅದು. ನಮಗೆ ಅಜ್ಞಾನಕ್ಕೆ ಕರ್ಕೊಂಡು ಹೋಗುವಂತಹ ಲಂಚ ಯಾವುದು? ನಾವು ಓದಿದ್ರೆ ಸಂಪಾದನೆ ಮಾಡಿ ಕೆಲಸಕ್ಕೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀವಲ್ಲ, ಯಾವುದನ್ನು ಓದಬೇಕಿತ್ತು ಅಂತ ನೀವೇ ಡಿಸೈಡ್ ಮಾಡಿ. ಈಗ ಆ ಅಯೋಧ್ಯೆಯಲ್ಲಿ ಹಾಗಾದ್ಮೇಲೆ ಯಾವ್ದು ತಪ್ಪಿದೆ ಅಂತ ಒಂದು ಸಣ್ಣ ಟಿಪ್ಸ್ ಹೇಳ್ತೀನಿ. ತಪ್ಪು ಅಂತ ನಾನು ಹೇಳಲಿಕ್ಕೆ ಬರಲ್ಲ, ಕಾರಣ ಅವರವರ ವೈಯಕ್ತಿಕವಾದ ವಿಷಯಗಳಾಗತ್ತೆ. ಇದನ್ನು ಸಾಬೀತುಪಡಿಸಕ್ಕೆ ಬಂದು ರೆಡಿ ಇರ್ತೀನಿ ನಾನು. ಕಾರಣ ಇವತ್ತು ಬೆಂಗಳೂರಿನ ವಿಧಾನಸೌಧ, ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ, ಬೆಂಗಳೂರಿನಲ್ಲಿ ಇರುವ ವಿಧಾನಸೌಧ ಏನು ಮಟ್ಟಕ್ಕೆ ನಾವು ಅನುಭವಿಸ್ತಾ ಇದ್ದೀವಿ, ಇದಕ್ಕಿನ್ನೂ ಉತ್ತರ ಸಿಕ್ಕಿಲ್ಲ. ಅಂದ ಮೇಲೆ ಇದಕ್ಕೆ ಸಿಕ್ಕಿಲ್ಲ ಅನ್ನೋದಕ್ಕೆ ನಿಮಗೆಲ್ಲ ಗೊತ್ತಾಗಿದೆ, ವಿಧಾನಸೌಧ ಕತೆ ಏನೇನು ನಡೆಯುತ್ತಾ ಇದೆ ಅಂತ. ಅದನ್ನು ವರ್ಣನೆ ಮಾಡೋದು ಬೇಡ. ಈಗ ಅಯೋಧ್ಯೆ ರಾಮ ಮಂದಿರವನ್ನು ಸಾಕಷ್ಟು ಚಿತ್ರಗಳನ್ನು ನೋಡಿರ್ತೀರ. ಪೂರ್ವ ದಿಕ್ಕಿನಲ್ಲಿ ಇರ್ತಕ್ಕಂತಹ ಭಾಗ ಮೊದಲು ಚಿಕ್ಕದು, ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ಳಿ. ಈಗಲೂ ನೋಡ್ಕೊಳ್ಳಿ, ನಾನು ತೋರಿಸ್ಬಾರ್ದು ಅಂತ ತೋರಿಸಿಲ್ಲ ಅಷ್ಟೇ, ಎಲ್ಲ ನೋಡ್ಕೊಳ್ಳಿ. ಮುಂಭಾಗ ಹಸುವಿನ ಮುಖ ಅಂತ ಹೇಳಿರ್ತಕ್ಕಂಥ ಅವ್ರಿಗೆ ಹೆಸರು ಹೇಳೋದು ಬೇಡ. ಹಸುವಿನ ಮುಖ ಸರಿ, ಹೋಗ್ತಾ ಹೋಗ್ತಾ ಜಾಸ್ತಿ ಅಗಲ ಆಗ್ತಾ ಹೋಗಿದೆ. ಇದನ್ನು ನೀವು ಅರ್ಥ ಮಾಡ್ಕೋಬೋದು. ಸೂರ್ಯನ ಕಡೆ ಇರ್ತಕ್ಕಂಥ ಭಾಗ ಚಿಕ್ಕದು, ಆಮೇಲೆ ಹೋಗ್ತಾ ಹೋಗ್ತಾ ದೊಡ್ಡದು. ಇದು ಆಗಿರುವಂಥ ದೊಡ್ಡ ಅನಾಹುತ. ಈಗ ನಾವು ಅದನ್ನು ಸರಿ ಮಾಡಬೇಕು ಅನ್ನೋ ಪ್ರಶ್ನೆ ಅಲ್ಲ, ಅದೇನೋ ಒಂದು ಆಗಿದೆ ಬಿಡಿ. ಹೋರಾಟ ಆಯಿತು, ಜಗಳ ಆಯಿತು, ನಾವು ಹೋಗಲ್ಲ, ಅಲ್ಲಿಗೆ ಹೋಗಬಾರ್ದು, ಅಯೋಧ್ಯೆ ಯಾಕೆ ಬೇಕಿತ್ತು, ಇದೆಲ್ಲ ರಗಳೆ ನಡೆಯಾಯಿತು, ಹೌದಲ್ಲ? ಅಲ್ಲಿಂದನೇ ಶುರು. ಶಂಕುಸ್ಥಾಪನೆ ಏನಾಯಿತು ಅಲ್ಲಿಂದನೇ ಶುರು ರಗಳೆ. ಇದನ್ನ ಅರ್ಥ ಮಾಡ್ಕೋಬೇಕ್ರಿ ಮನೆ ಕಟ್ಟೋರು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಾನು ಮನೆ ಕಟ್ಟೋದಕ್ಕೆ ಒಳ್ಳೆ ಮೆಸ್ಸಿ ಸಿಕ್ಕಿದಾನಾ, ಒಳ್ಳೆ ಇಂಜಿನಿಯರ್ ಸಿಕ್ಕಿದಾರಾ, ಒಳ್ಳೆ ಪುರೋಹಿತರು ಸಿಕ್ಕಿದಾರಾ, ಒಳ್ಳೆ ಕೆಲಸದವ್ರು ಸಿಕ್ಕಿದಾರಾ? ಸಿಕ್ಕಲ್ಲ. ಎಲ್ಲರೂ ಮನೇನೂ ಆ ಮಟ್ಟಕ್ಕೆ ಕಟ್ಟೋಕ್ಕಾಗಿಲ್ಲ. ಅದಕ್ಕೆ ರೀ ನಾವು ಜೀವನದಲ್ಲೆಲ್ಲ ಕುಂಟು ಮಗು, ಮೂಗ ಮಗು ಏನು ಕುಟ್ಟುತ್ತೆ ಅಂದರೆ ನೀವು ಮನೆ ಕಟ್ಟೋ ಅವತಾರಗಳು ಅಷ್ಟರ ಮಟ್ಟಿಗಿದೆ. ಯಾಕೆ ಅಂದರೆ ನಮಗೆ ಸೂರ್ಯನನ್ನು ಅನುಭವಿಸೋ ಯೋಗ್ಯತೆ ನಮಗೆ ಗೊತ್ತಿಲ್ಲ. ಇನ್ನೂ ಸೂರ್ಯನನ್ನು ಅನುಭವಿಸೋ ಯೋಗ್ಯತೆ ಗೊತ್ತಿಲ್ಲ. ಶನೇಶ್ವರ ಸ್ವಾಮಿನ ಮನೆ ಕರ್ಕೊಂಬಂದಿದ್ದೀವಿ, ಅದಾಗಿರೋದು ಅಯೋಧ್ಯ ಮಂದಿರ. ಶನೇಶ್ವರ ಸ್ವಾಮಿ ಎಂಟ್ರಿ ಯಾವುದರಲ್ಲಿ? ಪಶ್ಚಿಮ ಭಾಗ ಅಗಲ, ಪೂರ್ವ ಭಾಗ ಕಮ್ಮಿ. ಈಗ ನೀವು ಕಟ್ತಿರೋದೇನು ಮನೆ? ಮುಂದ್ಗಡೆ ಪೋರ್ಟಿಕೋ, ಮನೆ ದೊಡ್ಡದು, ಪೋರ್ಟಿಕೋ ಚಿಕ್ಕದು. ಅದೇ ಇನ್ನು ಆ ಮನೇಲಿ ಒಳ್ಳೆ ಮಕ್ಕಳು, ಜ್ಞಾನವಂತ ಮಕ್ಕಳು ಹೆಂಗೆ ಬಿಡ್ತಾರೆ, ಒಳ್ಳೆ ಗಂಡ ಹೆಂಗಿರ್ತಾರೆ, ಮಾತಾಡ್ತಾನೇ ಇರ್ತಾರೆ, ಹೆಂಡ್ತಿ ಮಾತು ಕೇಳಿಸ್ಕೊಳ್ಳಲ್ಲ. ಮಾತಾಡ್ತಾನೇ ಇರ್ತಾರೆ, ಹೆಂಡ್ತಿ ಮಾತು ಕೇಳಿಸ್ಕೊಳ್ಳಲ್ಲ. ಹೆಂಡ್ತಿ ಸಿಕ್ಕಾಪಟ್ಟೆ ಕಷ್ಟ ಅನುಭವಿಸಿರ್ತಾಳೆ, ಆ ಕಡೆ ತಿರುಗು ನೋಡಲ್ಲ. ಯಾಕೆ? ಫೋರ್ಟಿಕೋ. ಮನೆಗೆ ಫೋರ್ಟಿಕೋ ಹಾಕಬೇಕಾ? ಯಾವ ಮನೆಗೆ ಫೋರ್ಟಿಕೋ ಹಾಕಬೇಕು ಅಂತ ನಮ್ಮ ಜನಕ್ಕೆ ಗೊತ್ತಿದೆಯೇನ್ರಿ? ಎಲ್ಲ ದಿಕ್ಕನ್ನು ಮನೆಗೂ ಫೋರ್ಟಿಕೋ ಹಾಕ್ತೀವಿ, ಹುಚ್ಚ ಆಸ್ಪತ್ರೆ ಆಗತ್ತದು ಅಂತ ಗೊತ್ತಿಲ್ಲ. ಇಷ್ಟು ಸತ್ಯವನ್ನು ಇಷ್ಟು ತಿಳ್ಕೊಂಡಿದ್ದೀರಾ. ಈಗ ನಾನು ಹೇಳಿರ್ತಕ್ಕಂಥದ್ದೇ ಅತಿ ಜಾಸ್ತಿ ಆಯಿತು ವಿಚಾರ. ಕಾರಣ ನಿಮಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬರಲಿ ಅಂತ ಉದಾಹರಣೆ ಕೊಟ್ಟು ಹೇಳಿದ್ದೀನಿ. ತುಂಬ ನೋವಾಗಿನ ಸಂಗತಿ ಇದು. ಇದು ಹೇಳಿದ್ದಕ್ಕೂ ಕೂಡ ನಾನು ಕ್ಷಮೆ ಇಡ್ತೀನಿ. ಕಾರಣ ದೊಡ್ಡ ದೊಡ್ಡ ವ್ಯಾವಹಾರಿಕವಾಗಿ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಆದರೂ ನಿಮಗೆ ಅರಿವಾಗಲಿ, ಅಲ್ಲ ಆಗಿದೆ ಅಂದರೆ ನಾಳೆ ನಮ್ಮನೆ ಏನಾಗ್ತಾ ಇದೆ ಅಂತ ನಿಮಗೆಲ್ಲ ಬರಲಿ ಅನ್ನೋ ಉದ್ದೇಶಕ್ಕೆ ಇಷ್ಟು ಹೇಳಬೇಕಾಯಿತು. ಈಗ ಮುಂದೆ ನಾಗರತ್ನ ಅಂತ ಹೇಳಿ ತುಮಕೂರಿಂದ ಒಬ್ಬರು ಕಾಲರ್ ವೇಟ್ ಮಾಡ್ತಿದ್ದಾರೆ. ನಾಗರತ್ನ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಸರಿ, ಅವರ ನಕ್ಷತ್ರ ಮತ್ತು ಲಗ್ನವನ್ನು ತಿಳಿಸಿ. ನಕ್ಷತ್ರ ರೇವತಿ ನಕ್ಷತ್ರ, ಕನ್ಯಾ ಲಗ್ನ. ಗುರುಗಳಿದ್ದಾರೆ ಮಾತನಾಡಿ. ಹಲೋ, ನಮಸ್ತೆ ಗುರುಜಿ.
ನಾರಾಯಣ ಹೇಳಿಮ್ಮ, ಏನು ಮಗಳು, ಎಷ್ಟು ವಯಸ್ಸು? ಈಗ 26 ವರ್ಷ ಗುರುಜಿ. ಈಗ ಏನು ಮಾಡ್ತಿದ್ದಾಳೆ? ಬಿ ಕಟ್ಟಾಯ್ತು. ರೇವತಿ ನಕ್ಷತ್ರ. ಅದಾಯ್ತು, ಏನು ಮಾಡ್ತಿದ್ದಾಳೆ ಅಂತ ಕೇಳಿಸ್ದೆ. ಕನ್ಯಾ ಲಗ್ನ. ಸರಿ ಆಯ್ತು, ಏನು ಮಾಡ್ತಿರೋದು? B.Ed ಮಾಡ್ತಿದ್ದಾಳೆ ಗುರುಜಿ. ಓಕೆ, ಏನಾಗಬೇಕಿತ್ತಮ್ಮ ಈಗ? ಆ, ಮಗು ಬಗ್ಗೆ ಏನಾಗಬೇಕು, ಅವಳ ಬಗ್ಗೆ ಏನಾಗಬೇಕಿತ್ತು? ಅದೇ ಅವಳು ಮದ್ವೆ ಜೀವನ ಹೆಂಗಿರುತ್ತೆ, ಮದ್ವೆ ಮಾಡ್ತಿದ್ರೆ ಚೆನ್ನಾಗಿರ್ತಾಳ ಅಂತ. ಮುಂದೆ ಹೇಗಿರುತ್ತೆ ಅಂತ. ಹೌದು ಗುರುಜಿ. ನೀನೇನು ಓದಿದ್ಯಮ್ಮ? ಹಲೋ, ನೀನೇನು ಓದಿದ್ಯಾ ಅಂದೆ? ನಾನಾ ನಂದು PUC ಆಗಿದೆ ಗುರುಜಿ. ಓಕೆ, ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮದ್ವೆ ಆಗಿ ಈಗಾಗಲೇ 28 ವರ್ಷ ಆಯ್ತು ಗುರುಜಿ. ಹೇಗನ್ಸಿದೆ ಜೀವನ? ಖುಷಿ ಇದೆಯಾ? 50-50ನಾ? ಅದೇ ಗುರುಜಿ, ಕಷ್ಟ ಅನ್ನೋದು ಇದ್ದೇ ಇರುತ್ತಲ್ಲ ಗುರುಜಿ. ಅಲ್ಲಲ್ಲ, ಒಂದು ನಿಮಿಷ, ನಾನು ಇರೋ ವಿಷಯ 50-50 ಇದೆಯಾ 100% ಇದೆಯಾ ಅಂತ ಕೇಳಿದೆ. ಇಲ್ಲ ಗುರುಜಿ, ತುಂಬಾ ಕಷ್ಟ ನೋಡಿದ್ದೀನಿ. ಓಕೆ, ಮದುವೆ ಆಗುವಾಗ ಮನಸ್ಸು ಹೇಗಿತ್ತು? ಮುಂದೆ ಚೆನ್ನಾಗಾಗತ್ತೆ ಅಂತ ಮದುವೆ ಮಾಡ್ಕೊಂಡಿದ್ದಲ್ಲಮ್ಮ? ಹೌದು ಗುರುಜಿ. ಈಗ ಮದುವೆ ಆದ್ಮೇಲೆ ಸಮಸ್ಯೆ ಬಂತಲ್ಲ, ಹೆಂಗಿದ್ ಕತೆ? ನಿನಗೆ ಮದುವೆ ಆಗುವ ಕನಸು ಈಗಲೂ ಅದನ್ನೇ ಕೇಳ್ತಾ ಇದ್ಯಾ? ಮುಂದೆ ಹೆಂಗದೆ ಅಂತ ನೀನು ಅದ್ರಲ್ಲಿ ಫೇಲ್ ಆಗಿದ್ಯಾ ಇಲ್ವಾ? ಹೌದು ಗುರುಜಿ. ಮತ್ತೆ ಮಗು ಮುಂದೆ ಹೆಂಗಿದೆ ಅಂತ ಕೇಳ್ತೀಯಲ್ಲ, ಮತ್ತೆ ಫೇಲ್ ಮಾಡಕ್ಕ ಮಗುನ? ಯಾಕೆ ಮಾತು ಹೇಳ್ತೀನಿ, ಒಂದು ನಿಮಿಷ ಕೇಳಿಸ್ಕೊಮ್ಮ. ಯಾಕೆ ಅಂದರೆ ನಮ್ಮ ಜನಗಳಿಗೆ ಒಂಥರ ಕೆಟ್ಟ ಅಭ್ಯಾಸ ಏನು ಅಂತಂದರೆ, ಅರ್ಥ ಮಾಡ್ಕೊಂಡು ಮಾತಾಡೋದೇ ಗೊತ್ತಿಲ್ಲ. ಮಗು ಹೀಗೆ ಹೇಗಿದೆ, ರೇವತಿ ನಕ್ಷತ್ರ ಹುಟ್ಟಿದ ಮಗುವಿನ ಸ್ಥಿತಿ ಹೇಗಿರುತ್ತೆ ಅಂತ ಕೇಳಬೇಕಾ, ಮುಂದೆ ಚೆನ್ನಾಗಿರುತ್ತಾ ಅಂತ ಕೇಳಬೇಕಾ? ಏನಮ್ಮ ಅರ್ಥ ಬೇಕಲ್ವಾ? ಗುರುಜಿ, ನಾನು ನಕ್ಷತ್ರದ ಬಗ್ಗೆ ಕೇಳೋಣ, ರೇವತಿ ನಕ್ಷತ್ರದ್ದು. ಮತ್ತೆ ನೀನು ಮುಂದೆ ಹೆಂಗದೆ ಅಂತ ಕೇಳಿದೆ. ಏನು ನಕ್ಷತ್ರಕ್ಕೆ, ಈ ನಕ್ಷತ್ರಕ್ಕೆ ಮಗು ಏನಕ್ಕೆ ಬರುತ್ತೆ ಅಷ್ಟೇ ಪ್ರಶ್ನೆ. ಹೌದು ಗುರುಜಿ. ಮತ್ತೇನು ಕೇಳಿದೆ ನೀನು? ನನಗೆ ಕೇಳಿದ್ದೇನು ಹೇಳು ಫಸ್ಟ್ ನೀನು. ಮುಂದೆ ಏನಾಗುತ್ತೆ? ಹೌದು ಗುರುಜಿ, ನಾನು ಹಾಗೆ ಕೇಳಬೇಕು ಅಂತಿದ್ದೆ ಗುರುಜಿ. ಅದಕ್ಕೆ ಕಣಮ್ಮ, ಮದುವೆ ಆದವ್ರಿಗೆ ಯಾರಿಗೂ ಯಾಕೆ ಸುಖ ಸಿಕ್ಕಲ್ಲ ಅಂದರೆ ಮದುವೆ ಬಗ್ಗೆ ಗೊತ್ತಿಲ್ಲ, ಮಗು ಬಗ್ಗೆ ಗೊತ್ತಿಲ್ಲ, ಊಟದ ಬಗ್ಗೆ ಗೊತ್ತಿಲ್ಲ. ಏನಕ್ಕೆ ಬದುಕಿದ್ದೀವಿ ಇಲ್ಲಿ? ಕೇಳಿದ್ರೆ ಒಂದಕ್ಕೂ ಉತ್ತರ ಇಲ್ಲ. ಅಯ್ಯೋ ಕಷ್ಟ ಹಿಂಗೆ ಅನ್ಕೊಂಡೇ ನಮ್ಮ ಜನ ಸಾಯ್ತಾ ಇರೋದು. ಭಗವಂತ ಕಷ್ಟ ಕೊಟ್ಟು ಕಳಿಸ್ತಾನೆ ನಮ್ಮ ಭೂಮಿಗೆ? ಇಲ್ಲ ಅಲ್ಲ, ಎಲ್ರಿಗೂ ಸುಖ ಕೊಟ್ಟು ಚೆನ್ನಾಗಿರುವಂತ ಈ ಸೋಮಾರಿತನದಿಂದ ಬರೀ ಕತೆ ಹೇಳ್ಕೊಂಡೇ ನಾವು ಮುಂದೆಂಗೆ ಅದೆಲ್ಲೂ ಕೇಳಬೇಡ್ರಿ. ರೋಗ ಹೋಗ್ಬೇಕ್ರಿ ಬೇಗ ಎಲ್ರಲ್ಲೂ. ಮುಂದೇನು ಕೇಳಬೇಡಿ, ಎಲ್ಲ ಖುಷಿಯಾಗಿರ್ತೀವಿ ಅಂತ ಮದುವೆ ಮಾಡ್ಕೊಳ್ಳೋದು. ಏನಮ್ಮ? ಹೌದು ಗುರುಗಳೇ. ಮದುವೆ ಆದ್ಮೇಲೆ ಕೇಳಿ ಅವ್ರನ್ನ ಒಂದು ವಾರಕ್ಕೆ ಹೋಗಿ, ಅಯ್ಯೋ ನಾನು ಏನೋ ಅನ್ಕೊಂಡಿದ್ದೆ, ಅದು ಹೆಂಗೋ ಆಯ್ತು ಅಂತಾರೆ. ಆಗ ವಾಪಸ್ ಬರೋಕ್ಕಾಯ್ತದ? ಇಲ್ಲ, ಕಟ್ಕೊಂಡು ಅನುಭವಿಸ್ಬೇಕು. ಅನ್ಕೋಬಾರ್ದು. ಇದು ಎಕ್ಸಾಮ್ ಕಟ್ಟಕ್ಕೆ ನಾನು ಬಂದಿರೋದು ಅಂದ್ಕೊಂಡ್ರೆ ಸೂಪರ್, ಈ ಕಮ್ಮಂಗಿ ಕಟ್ಕೊಂಡ್ಬಿಟ್ನಲ್ಲಪ್ಪ, ಇಂಥ ಮನೆ ಕೊಟ್ಬಿಟ್ರಲ್ಲಪ್ಪ ಅಂದರೆ ದಿನ ಸಾಯೋದೆ. ಫೇಸ್ ಮಾಡಬೇಕು, ಹೆದರಬಾರ್ದು. ರೆಡಿ ಮಾಡ್ಕೋತೀನಿ, ನನ್ನ ಲೈಫ್ ರೂಪಿಸ್ಕೋತೀನಿ, ಒಳ್ಳೆ ಮಗು ಪಡ್ಕೋತೀನಿ, ಗಂಡನ್ನ ಸರಿಯಾದ ದಿಕ್ಕಿಗೆ ಎಳ್ಕೊಂಡು ಹೋಗ್ತೀನಿ. ಆ ತಾಕತ್ತಿಲ್ಲ ಅಂದರೆ ಮದುವೆ ಮಾಡ್ಕೋಬಾರ್ದು. ಈ ತಾಕತ್ ಕೊಡೋಕ್ಕೆ ಕಾಲೇಜಲ್ಲಿ ಸ್ಕೂಲಲ್ಲಿ ಇದೆಯೇನಮ್ಮ? ಇಲ್ಲ. ಗಂಡನ ಹೆಂಗೆ ಸಾಕಬೇಕು, ಗಂಡನ ಹೆಂಗೆ ನೋಡ್ಕೋಬೇಕು, ಗಂಡನ ನಿನ್ನ ಮಾತು ಕೇಳಕ್ಕೆ ನೀನೇನು ಮಾಡಬೇಕು ಸ್ಕೂಲಲ್ಲಿ ಇದೆಯಾ? ಇಲ್ಲ. ಮತ್ತೆ ಅಪ್ಪ ಅಮ್ಮನ ಕೇಳ್ತೀನಿ, ಮತ್ತೆ ಏನಕ್ಕೆ ಸ್ಕೂಲು ಕಾಲೇಜಿಗೆ ಕಳಿಸ್ತೀರಾ ಮಕ್ಕಳನ್ನ? ಮುಂದೆ ಒಂದಿನ ಮದುವೆ ಮಾಡಬೇಕು ಅಲ್ವಾ? ಮದುವೆಗೆ ಬಂದಂಥ ಸಂಬಂಧಪಟ್ಟದ ವಿಚಾರ ನಿಮಗೂ ಗೊತ್ತಿಲ್ಲ, ಸ್ಕೂಲು ಕಾಲೇಜಲ್ಲೂ ಹೇಳ್ಕೊಡಲ್ಲ. ಮತ್ತು ಅವ್ನು ಮುಂದೆ ಕಥೆ ಏನು? ಅದಕ್ಕೆ ಇವತ್ತು ಎಲ್ಲ ವಿಚ್ಛೇದನ, ಚಾಕು ಚುಚ್ಚಿಸ್ಕೊಳ್ಳೋದು, ಕೊಲೆ ಮಾಡಿಸೋದು, ಬೆಡ್ತಿನ ತಗೊಂಡು ತಳ್ಳೋದು. ಇವಳು ಅವನಿಗೆ ತಳ್ತಾಳೋ, ಅವ್ನು ಇವಳಿಗೆ ತಳ್ತಾಳೋ, ಒಟ್ಟಿನಲ್ಲಿ ತಳ್ತಾರೆ ಅಲ್ವಾ? ಆಮೇಲೆ ಅಪ್ಪ ಅಮ್ಮ ಕೂತ್ಕೊಂಡು ಫೋಟೋ ಮಾಡ್ಕೊಂಡು ಅಳ್ತಾರೆ. ಇದಕ್ಕೆ ಎಜುಕೇಷನ್, ನಿಜವಾದ ವಿದ್ಯೆ ಯಾವುದು ಅಂತ ಎಲ್ಲಿವರೆಗೂ ನಾವು ತಿಳ್ಕೊಳ್ಳಲ್ವೋ ಅಲ್ಲಿವರೆಗೂ ನಾವು ಈ ಲೌಕಿಕವಾದ ವಿದ್ಯೆಯನ್ನು ಮಕ್ಕಳಿಗೆ ಕೊಟ್ಟು ಮಕ್ಕಳನ್ನು ದಾರಿ ತಪ್ಪಿಸಿ ಮಕ್ಕಳ ತಲೆ ಮೇಲೆ ಕಲ್ಲು ಹಾಕಿ ನಾವೊಂದು ಕಲ್ಲು ಒತ್ಕೊಂಡು ಶಾಸ್ತ್ರ ಕೆಳಕ್ಕೆ ಹೋಗ್ತೀರಾ. ಆ ಕಿತ್ತೋಗಿರೋ ಮುಂಡೆ ಅದೇನೋ ಒಂದು ಹೇಳ್ತವೆ, ಚೆನ್ನಾಗಿರ್ತಾರೆ ಹೋಗು ಅಂತ. ನೀವು ಕೇಳಿದ್ದಕ್ಕೆ ಉತ್ತರ ಸುಳ್ಳು. ಹಾಗಾಗಿ ಏನು ತಿಳಿತಕ್ಕಂತಹ ವಿಚಾರದ ತಿಳ್ಕೊಂಡೆ ಅಂತ ಖುಷಿ ಆಯ್ತಾ, ಬೇಜಾರಾಯ್ತಮ್ಮ? ಹಲೋ ಗುರುಜಿ, ಅದೇ ಗುರುಜಿ ಸಂತೋಷ ಆಗ್ತಿದೆ ಗುರುಜಿ, ನೀವೆಲ್ಲ ಹೇಳ್ತಾ ಇರೋದೆಲ್ಲ ಸರಿನೇ ಇದೆ. ಓಕೆ, ಈಗ ವಿಷಯಕ್ಕೆ ಬರೋಣ. ರೇವತಿ ನಕ್ಷತ್ರದ ಮಗು ಬಂದಿದೆ ಅಂದ್ರೆ ಅದ್ರ ಭವಿಷ್ಯ ಹೇಗಿದೆ ಅಂತ. ಪುನಃ ಭವಿಷ್ಯಕ್ಕೆ ಹೋಯ್ತಿದ್ಯಲ್ಲಮ್ಮ? ಭವಿಷ್ಯ ಇಲ್ಲಮ್ಮ, ಪ್ರಪಂಚದಲ್ಲಿ ಭವಿಷ್ಯ ಜ್ಯೋತಿಷ್ಯ ಇಲ್ಲ ರೀ.
ಅದು ಅಂದ್ಕೊಂಡ್ರೆ ನನಗೆ ಗೊತ್ತಿಲ್ಲ. ಭವಿಷ್ಯ ಸುಳ್ಳು, ಜ್ಯೋತಿಷಿ ಸುಳ್ಳು, ಶಾಸ್ತ್ರ ಹೇಳೋ ಸುಳ್ಳು, ಕೇಳ್ತಿರೋ ಸುಳ್ಳು. ಯಾವಾಗ ನಾವು ತಿಳ್ಕೊಳ್ಳೋದು ಅಂತ ಅರ್ಥ ಆಗ್ತಾ ಇಲ್ಲ. ಮುಂದೆ ಹೆಂಗಿರುತ್ತೆ ಅಂತ ಯಾಕೆ ಹೇಳೋಕ್ಕಾಗತ್ತಮ್ಮ? ಇಲ್ಲ ಗುರುಜಿ, ಹೇಳಕ್ಕಾಗಲ್ಲ. ಮತ್ತು ಭವಿಷ್ಯ ಕೇಳ್ತೀಯಲ್ಲ ತಾಯಿ. ನಿಂತರ ಅಂದ್ಕೊಂಡ್ರು ಹೆಂಗಸರಿಗೆಲ್ಲ ಗೊತ್ತಾಗಲಿ ಅಂತ ನಿನ್ನ ಇಷ್ಟು ಮಟ್ಟ ಕ್ರಾಸ್ ಮಾಡ್ತಾ ಇದ್ದೀನಿ ನಾನು, ಬೇಜಾರು ಮಾಡ್ಕೋಬೇಡ. ಇಲ್ಲ ಗುರುಜಿ, ನಮ್ಮ ಪ್ರಪಂಚ ನಿಂತಿರೋದೇ ಭವಿಷ್ಯದ ಮೇಲೆ ಅಂತ ಅಂದ್ಕೊಂಡಿದ್ದೀರಲ್ಲ, ಇವ್ರನ್ನೇನು ಮಾಡ, ಇವರೇ ಸಮಸ್ಯೆಲಿರೋರು ಅಂತ. ಯಾರು ಮುಂದೆ ಏನಾಗುತ್ತೆ ಅಂತ ಕೇಳ್ತಾರೋ ಅವರು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ, ಹೊರಗೆ ಬರೋಕ್ಕಾಗಲ್ಲ. ಕಾರಣ ತಿಳ್ಕೊಂಡು ಬದುಕ್ತಾ ಇರೋದೇ ತಪ್ಪು, ತಿಳಿದಿರೋದೇ ತಪ್ಪು. ಅದಕ್ಕೆ ಭವಿಷ್ಯ ಅನ್ನೋ ಪದವನ್ನು ದಯವಿಟ್ಟು ಯಾರು ತಗೋತಾರೆ ಅವ್ರು ಸತ್ತಿದ್ದಾರೆ ಅಂತ ಅರ್ಥ. ಅದು ಯಾವತ್ತೋ ಒಂದಿನ ಪೂರ್ತಿ ಉಸಿರು ನಿಂತ್ಮೇಲೆ ತಗೊಂಡೋಗಿ ಹಾಕ್ತಾರೆ, ಅವ್ರು ದಿನಾ ಸಾಯ್ತಿರ್ತಾರೆ, ಬೇರೆಯವ್ರನ್ನೂ ಸಾಯಿಸ್ತಾರೆ. ಯಾಕೆ ಅಂದರೆ ಅವರಿಗೆ ಬದುಕೋಕ್ಕೆ ಗೊತ್ತಿಲ್ಲ, ಇನ್ನು ಹೆಂಡತಿ ಮಕ್ಕಳು ಗಂಡ ಎಲ್ಲ ಇದೇ ಥರ ಸಾಯ್ತಾ ಇರೋದು. ಅದಕ್ಕೆ ಸಮಸ್ಯೆಗೆ ಸಾವಿಲ್ಲ ಅಂತ ಏನಕ್ಕೆ ಹೇಳಿದೆ ಅಂದರೆ ಇದೇ ವಿಷಯಕ್ಕೆ ಹೇಳಿದೆ. ಈಗ ವಿಷಯಕ್ಕೆ ಬರೋಣ. ಈಗ ನಿಮ್ಮ ಯಜಮಾನ್ ಏನು ಕೆಲಸ ಮಾಡೋದಪ್ಪ? ಅವರು ಟೀಚರು ಗುರುಜಿ. ಓಕೆ, ನಿಮ್ಮ ಮನೆ ಎಷ್ಟು ವರ್ಷದಮ್ಮ? ನಾವು ಊರಲ್ಲಿಲ್ಲ ಗುರುಜಿ, ಇಲ್ಲಿ ಬಾಡಿಗೆ ಮನೆಯಲ್ಲಿದ್ದೀವಿ ತುಮಕೂರಲ್ಲಿ. ಎಷ್ಟು ವರ್ಷದಿಂದ ಇದ್ದೀರಾ? ಈಗ ಒಂದು 5-6 ವರ್ಷದಿಂದ ಇದ್ದೀವಿ ಗುರುಜಿ. ಓಕೆ, ನಿಮ್ಮ ಮನೆ ಅಂದರೆ ಯಾವ ಊರಲ್ಲಿದೆ? ನಮ್ಮೂರಲ್ಲಿ ಇಲ್ಲಿ ಗೌರಿಬಿದ್ದೂರಲ್ಲಿ. ಓಕೆ, ಅದು ಎಷ್ಟು ವರ್ಷದ ಮನೆ? ಅದು ತುಂಬಾ ಹಳೇದು ಗುರುಜಿ. ಓಕೆ, ಆ ಮನೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಗೊತ್ತಾಗುತ್ತಲ್ವ ನಿಮಗೆ? ಹೌದು ಗುರುಜಿ, ಗೊತ್ತಾಗುತ್ತೆ. ಯಾವ ದಿಕ್ಕು? ಪೂರ್ವ ಪಶ್ಚಿಮ ಜಾಸ್ತಿ ಇದೆಯಾ, ಉತ್ತರ ದಕ್ಷಿಣ ಜಾಸ್ತಿ ಇದೆಯಾ? ಪಶ್ಚಿಮ ಜಾಸ್ತಿ ಇದೆ ಗುರುಜಿ. ಅಮ್ಮ ಒಂದು ಕೇಳೋಕ್ಕಾಗಲ್ಲ. ಉತ್ತರ ದಕ್ಷಿಣ ಜಾಸ್ತಿ ಅಂದರೆ ಸೂರ್ಯನ ಕಡೆ ಮುಖ ಮಾಡಿ ನಿಂತಾಗ ಎರಡೂ ಕೈ ಎತ್ತಿದ್ರೆ, ಆ ಕಡೆ ಈ ಕಡೆ ಎರಡೂ ಕೈ ಎತ್ತಿದ್ರೆ ಉತ್ತರ ದಕ್ಷಿಣ. ನಮ್ಮ ಮುಖದ ಭಾಗ ಪೂರ್ವ, ತಲೆಯ ಭಾಗ ಪಶ್ಚಿಮ. ಯಾವ್ದು ಜಾಸ್ತಿ ಇದೆ? ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮನ? ಪೂರ್ವ ಪಶ್ಚಿಮ ಜಾಸ್ತಿ ಇದೆ. ಹೌದು. ಮನೆ ಸುತ್ತ ಜಾಗ ಇದೆಯಾ? ಹೌದು ಗುರುಜಿ, ಇದೆ ಇದೆ. ಕಾಂಪೌಂಡ್ ಇದೆಯಾ? ಕಾಂಪೌಂಡ್ ಏನಿಲ್ಲ ಗುರುಜಿ. ಯಾಕೆ ಹಾಕಿಲ್ಲ? ಹಳ್ಳಿಯಲ್ಲಲ್ವಾ ಮನೆ ಇರೋದು. ಹಳ್ಳಿ ಆದ್ರೆ ಕಾಂಪೌಂಡ್ ಬೇಡ ಅಂತನಾ? ಏನು ಹಾಕಿಲ್ಲ. ಅಲ್ಲ, ಹಳ್ಳಿ ಆದ್ರೆ ಕಾಂಪೌಂಡ್ ಬೇಡವಾ? ಅದೇ ಇನ್ನು ಹಳೆ ಮನೆ ಗುರುಜಿ, ಇನ್ನು ಎಲ್ಲ ಕಟ್ಟಿಸ್ಬೇಕು. ಎಲ್ಲಿ ಕಟ್ಸೋಕ್ಕಾಗತ್ತಮ್ಮ? ಅದಕ್ಕೆ ಮೂಗೇ ಇಲ್ಲ, ಕಣ್ಣೇ ಇಲ್ಲ ಮನೆಗೆ, ಏನು ಕಟ್ಸೋದು? ಈಗ ಯಾಕೆ ಮೂಗಿಲ್ಲ ಕಣ್ಣಿಲ್ಲ ಅಂತ ಕೇಳು. ನಿಮ್ಮ ಮನೆಯಲ್ಲಿ ಮೇನ್ ಡೋರ್ ಇರ್ತಕ್ಕಂಥದ್ದು ಎಷ್ಟು? ಮೇನ್ ಡೋರ್ ಒಳಗಡೆ ಇರೋವಲ್ಲ, ಮೇನ್ ಡೋರ್ ಎಷ್ಟು? ಮೇನ್ ಡೋರ್, ಮನೆಗೆ ಮೇನ್ ಡೋರ್ ಎಷ್ಟಮ್ಮ ನಿಮ್ಮ ಅಪ್ಪನ ಮನೆಗೆ? ಯಾವ ದಿಕ್ಕಿಗಿದೆ? 2 ಬಾಗಿಲು ಯಾವ್ಯಾವ ದಿಕ್ಕಿಗಿದೆ? ಒಂದು ದಕ್ಷಿಣಕ್ಕಿದೆ ಗುರುಜಿ. ಓಕೆ, ಇನ್ನೊಂದು ಪೂರ್ವಕ್ಕಿದೆ. ಈ ದಕ್ಷಿಣಕ್ಕೆ ಏನಕ್ಕೆ ಬಾಗಿಲಿಟ್ಟಿದ್ದು? ಪಾತ್ರೆ ತೊಳೆಯಕ್ಕ? ಮೇನ್ ಡೋರ್ ಬಾಗಿಲು ಅದೇ ಗುರುಜಿ, ದಕ್ಷಿಣನೇ. ನಿಮ್ಗೆ ಅಣ್ಣ ತಮ್ಮ ಎಷ್ಟು? ನಮ್ಮ ಅಣ್ಣ ಒಬ್ರೆ. ಓಕೆ, ಎಷ್ಟು ವಯಸ್ಸು ಅವ್ರಿಗೆ? ಅವ್ರಿಗೂ ಇವಾಗ ಆಗ್ಲೇ ಒಂದು 57-58 ಇದೆ ಗುರುಜಿ. ಆರೋಗ್ಯವಾಗಿ ನೆಮ್ಮದಿಯಾಗಿ ಖುಷಿಯಾಗಿದ್ದಾರ ನಿಮ್ಮಣ್ಣ? ಇಲ್ಲ ಗುರುಜಿ. ಏನು ಓದಿದ್ದಾರೆ ನಿಮ್ಮಣ್ಣ? ಅವ್ರದ್ದು PUCನೇ ಗುರುಜಿ ಆಗಿರೋದು. ಓಕೆ, ನಿಮ್ಮ ಮನೇಲಿ ನಿಮ್ಮ ತಂದೆ ಖುಷಿಯಾಗಿದ್ದಾರಾ, ನಿಮ್ಮ ಅಮ್ಮ ಖುಷಿಯಾಗಿದ್ದಾರಾ? ಇಲ್ಲ ಗುರುಜಿ, ಅವರಿಬ್ರು ತಿರುಗಿದ್ದಾರೆ. ಯಾರು ಫಸ್ಟ್ ತೀರ್ಕೊಂಡಿದ್ದು? ನಮ್ಮ ತಂದೆಯವರು. ಏನಾಗಿತ್ತು ಅವ್ರಿಗೆ ಒಂದು ಸ್ವಲ್ಪ ಹಾರ್ಟ್ ಅಟ್ಯಾಕ್ ತರ ಆಗಿತ್ತು ಗುರುಜಿ. ಮನೆಯಲ್ಲ ಹಾಸ್ಪಿಟ್ಲಲ್ಲ? ಇಲ್ಲ, ಮನೆಯಲ್ಲೇ. ಓಕೆ, ಇಷ್ಟು ಡೀಟೇಲ್ಸ್ ಏನಕ್ಕೆ ಕೇಳಿದೆ ಅಂದರೆ, ಈ ಹುಡುಗಿ ಹುಟ್ಟಿದ ತವರು ಮನೆ. ಇದು ಮದುವೆ ಮಾಡಿಕೊಟ್ಟ ಮೇಲೆ, ಈ ಕಿತ್ತೋಗಿರೋ ಶಾಸ್ತ್ರಗಳು ಹೇಳ್ತಾರೆ, ಮದುವೆ ಮಾಡಿಕೊಟ್ಟ ಮೇಲೆ ಹುಡುಗಿ ಆ ಕಡೆ ಹೊಟ್ಟೋಗ್ತಾಳಂತೆ, ಈ ಕಡೆಗೆ ಸೇರಲ್ವಂತೆ. ಹೇಳ್ತಾರೆ. ಫಸ್ಟು ಯಾರ ಮಗಳು ಅಂತ ಕೇಳೋದು, ಯಾರ ಹೆಂಡತಿ ಅಂತ ಆಮೇಲೆ ಕೇಳ್ತಾರೆ. ಹೌದು, ಈ ಕಮ್ಮಂಗಿಗಳು ಹಿಂಗೆ ಹೇಳ್ತಾರೆ. ಅದು ನಿಮ್ಮ ಅಪ್ಪನ ಮನೆ ನಿನಗೆ ಬರಲ್ಲ ಕಣಮ್ಮ, ನೀನು ಈ ಕಡೆ ಬಂದ್ಬಿಟ್ಟಿದೆ ನೋಡು ಅಂತವಿ ಕಮ್ಮಂಗಿಗಳು. ಹೌದು ಗುರುಗಳೇ, ಹೇಳ್ತಾರೆ. ಯಾಕೆ ಕಮ್ಮಂಗಿಗಳು ಅಂತ ಹೇಳ್ತೇನೆ ಅಂತ ಎಷ್ಟು ಜನ ಪ್ರಶ್ನೆ ಇರ್ಬೋದು ರೀ. ಅವ್ರು ಕಮ್ಮಂಗಿಗಳು ಆಗಿರೋದಕ್ಕೆ ನನಗೆ ಬಂದು ಕೇಳಲಿ, ಏನು ರೀ ಸ್ವಾಮಿ ನಮಗೆ ಕಮ್ಮಂಗಿಗಳು ಅಂತಿರಲ್ಲ ಅಂತ ನಾನು ಕೇಳಲಿ ಅಂತ ಆಸೆ. ಅದಕ್ಕೆ ಕಮ್ಮಂಗಿಗಳು ಅಂತಿದ್ದೀನಿ ನಾನು. ಹೇಳೋರೆಲ್ಲ ಕಮ್ಮಂಗಿಗಳು. ಏನು ಸುಳ್ಳು. ಸತ್ಯ ಹೇಳಿ, ಸತ್ಯವಾದ ಮಾರ್ಗ ತೋರಿಸಿ. ಕಲ್ತಿರೋದೇ ಸುಳ್ಳು, ಹೇಳ್ತಿರೋದು ಸುಳ್ಳು, ದುಡ್ಡು ತಗೋತಾರೋದು ಸುಳ್ಳು. ಹಾಗಂತ
ಎಲ್ಲವೂ ಸತ್ಯವನ್ನೇ ನಾನು ಹೇಳ್ತಿದ್ದೀನಿ ಅಂತ ನನ್ನ ತಲೆ ಮೇಲೆ ಕೂರಿಸ್ಕೊಡ್ತೀನಿ ಅಂತ ನನ್ನ ಮೇಲೆ ಹೊರಗಬೇಡಿ. ವಿಚಾರ ಇಷ್ಟೇ, ಯಾವುದೇ ವಿಷಯವನ್ನು ಕಲ್ತಿದ್ದೀನಿ ಅಂತ ಹೇಳ್ತಿರೋದೇ ಸುಳ್ಳು. ಇದು ಕಲಿಯೋ ವಿದ್ಯೆ ಅಲ್ಲ, ಭಗವಂತ ಕೊಟ್ಟು ಕಳಿಸಿರ್ತಕ್ಕಂಥ ವಿದ್ಯೆ ಇದು. ಇದು 1 ಕೋಟಿಗೋ 10 ಕೋಟಿಗೋ ಒಬ್ಬರು ಸಿಗಬಹುದೇನೋ, ಕಲಿಯುವುದು ಅಲ್ಲ. ಜ್ಯೋತಿಷ್ಯವನ್ನು ಕಲಿಸುತ್ತೀನಿ ಅಂತ ಹೇಳುವ ಕಮಂಗಿಗಳು ಇದ್ದಾರೆ ಇಲ್ಲಿ. 3 ತಿಂಗಳಲ್ಲಿ ನಿಮ್ಮದನ್ನು ನೀವು ನೋಡ್ಕೊಳ್ಳಿ. ಎಷ್ಟು ಕೆಟ್ಟದಾಗಿ ಹೇಳಿದೀನಿ ಸ್ವಲ್ಪ ಯೋಚನೆ ಮಾಡ್ಕೊಳ್ಳಿ. ಯಾಕೆ ಅಂದರೆ ಹೆಂಗ್ರಿ ಆಗತ್ತದು? ಏನು ಪುಸ್ತಕ ಕೊಟ್ಬಿಟ್ಟು ಜ್ಯೋತಿಷ್ಯ ಹೇಳೋಕ್ಕಾಗತ್ತಾ? ನಾವು ಎಷ್ಟು ಕಮಂಗಿಗಳಾಗಿದ್ದೀವಿ ಹೇಳಿ, ಅವ್ರು ಹೇಳೋದನ್ನು ಕೇಳೋಕ್ಕೆ. ಭಗವಂತ ಕೊಟ್ಟಿರೋ ವಿದ್ಯೆ ಇದು, ಯಾರು ಹೇಳಿದ್ದು ಪುಸ್ತಕದಲ್ಲಿ ಪ್ರಿಂಟ್ ಆಗಿಲ್ಲ. ಹಂಗಾಗೋವಂಗಿದ್ರೆ ನಾನು ಕಮಂಗಿಗಳು ಅಂತ ಹೇಳ್ತಾನೆ ಇರಲಿಲ್ಲ. ಇಲ್ಲ ಬಂದಿರೋರು ಕೇಳಕ್ಕೆ ನನಗೆ. ಅವರು ಓದಿರೋದು ಕಲ್ತಿರೋದೇನು ಜ್ಯೋತಿಷ್ಯ ಅಲ್ಲ, ಕಲ್ತೇ ಇಲ್ಲ ಅವರು ಜ್ಯೋತಿಷಿ ಆಗೇ ಇಲ್ಲ. ಆದರೂ ಹೇಳ್ತಾರೆ, ಆದರೂ ನಾವು ಕೇಳ್ತೀವಿ. ಅದಕ್ಕೋಸ್ಕರವಾಗಿ ಈ ಮನೆಯಲ್ಲಿ ತಂದೆ ಅನ್ನಿಸ್ಕೊಂಡವರು ಹಾರ್ಟ್ ಅಟ್ಯಾಕ್ ಆಯಿತು. ಕಾರಣ ಮನೆಯಲ್ಲಿ ಕಾಂಪೌಂಡ್ ಇಲ್ಲ, ದಕ್ಷಿಣ ರಸ್ತೆ ಓಪನ್ ಇದೆ, ಗಂಡಸರು ಮನೆಯಲ್ಲಿ ಫೇಲ್. ಎಷ್ಟು ಜನ ಮನೆಯಲ್ಲಿ ಗಂಡಸಿದ್ರು ಫೇಲ್. ಹೆಂಗಸರಿಗೆ BP. ಏನು, ನನ್ನ ಗಂಡ ಯಾಕೆ ಹಿಂಗಾದರು, ನನ್ನ ಮಗ ಯಾಕೆ ಹಿಂಗಾದರು? ಅಮ್ಮ, ಈ ಪ್ರಶ್ನೆಯನ್ನು ನಾವು ಕಟ್ಟಿರೋ ಮನೆಯಲ್ಲಿರ್ತಕ್ಕಂಥ ಕರ್ಮಗಳಿದು. ಯಾವುದು? ನಾವು ತಿಳಿದೇ ಕಟ್ಟಿರ್ತಕ್ಕಂಥ ಮನೆ. ಅದಕ್ಕೆ ನಾನು ಹೇಳಿದ್ದು ಕಣ್ಣು ಮೂಗು ಎರಡೂ ಇಲ್ಲ ಅಂತ ಮನೆ ಕಟ್ಟೋಕ್ಕಾಗಲ್ಲ. ಮುಟ್ಟಿ ನೋಡೋಣ ಮನೇನ. ನೀವು ಯಾರಿಗಾರು ಅಕ್ಕಳಿಸ್ಕೊಳ್ತದೆ, ಮುಟ್ಟಿ ಮನೇನ ನೋಡೋಣ ಗೊತ್ತಾಗತ್ತೆ? ಅಷ್ಟು ಸುಲಭನಾ? ಕೆಲಸದೊಂದು ಬತ್ತಾನೆ ಆಕ್ಸಿಡೆಂಟ್ ಆಗೋಗುತ್ತೆ ಅವನಿಗೆ. ಪುರೋಹಿತ ಬತ್ತೀನಿ ಅಂದರೆ ಕಾಲಿಡಕ್ಕೆ ಅಲ್ಲೇ ಬಿದ್ದೋಗ್ತಾನೆ ಅವನು. ಅಂತಹ ಒಂದು ಶಕ್ತಿ ಇದೆ ರೀ ಆ ಜಾಗದಲ್ಲಿ. ಆ ಸತ್ಯವನ್ನು ತಿಳ್ಕೊಳ್ಳೋವರೆಗೂ ನಮ್ಮ ಜನ ಹಿಂಗೆ ಅನುಭವಿಸ್ಬೇಕಾಗತ್ತೆ. ಆದರೆ ಕರ್ಮದ ಫಲ ಈ ಹುಡುಗಿಯಲ್ಲಿ ಹುಟ್ಟಿದೆ ರೇವತಿ ನಕ್ಷತ್ರ ಮಗು. ಅಂದರೆ ಅದು ನೋಡಬೇಕು, ಯೋಚನೆ ಮಾಡಬೇಕು, ಮುಂದೆ ಹೆಂಗೆ ಹಿಂಗೆ ಯೋಚನೆ ಮಾಡ್ಕೊಳ್ಬೇಕು ಈ ಹುಡುಗಿ. ಯಾತಕರಿ ಬೇಕು ಜೀವನ? ಹೌದು. ಎಲ್ಲೋ ಹುಟ್ಟಿರೋ ಹುಡುಗಿ ಎಲ್ಗೋ ಮದುವೆ ಮಾಡಿ ಅವ್ರ ಹೊಟ್ಟೆಲಿ ಹುಟ್ಟೋ ಮಕ್ಕಳು ಅನುಭವಿಸ್ಬೇಕು ಅಂದರೆ ಯಾವತ್ತು ನಮ್ಮ ದೇಶದಲ್ಲಿ ಇದಕ್ಕೆ ಸತ್ಯ ಕಂಡುಹಿಡಿಯೋದು ಯಾರು? ಯೋಚನೆ ಮಾಡಿ ಸ್ವಲ್ಪ. ನೀವು ಭವಿಷ್ಯ ಕೇಳ್ತಕ್ಕಂಥ ಜನಕ್ಕೆ ಹೇಳ್ತೀನಿ, ಎಲ್ಲೋ ಕೂತಿರೋನ್ಗೆ ಹೋಗ್ಬಿಟ್ಟು ಮಕ್ಕಳ ಬಗ್ಗೆ ಕೇಳ್ತಿರಲ್ಲ, ಅವ್ರು ಹೇಳ್ತಾ ಇದ್ದಾರಲ್ಲ, ನೀವು ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಾ, ಅವ್ರು ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದಾರೆ. ಇದನ್ನು ಪ್ರೂವ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು, ಕತೆ ಹೇಳ್ತಾ ಇಲ್ಲ. ಯಾಕೆ? ಆ ಹುಡುಗಿ ತಂದೆ ಮನೆಯಲ್ಲಿ ಕಟ್ಟಿರ್ತಕ್ಕಂಥ ಮನೆ ಹೇಗಿದೆ? ಬಾಗಿಲಲ್ಲಿದೆ, ದಕ್ಷಿಣದ ಬಾಗಿಲು, ದಕ್ಷಿಣದ ರಸ್ತೆ. ಏನಾಗುತ್ತೆ? ಇದು ಆತಂಕ ಕೊಡ್ತಕ್ಕಂಥ, ಸದಾ ರೋಗ ಉತ್ಪತ್ತಿ ಮಾಡ್ತಕ್ಕಂಥ, ನೆಮ್ಮದಿಯಲ್ಲಿ ಹಿಡದೇ ಇರತಕ್ಕಂಥ ಮನೆ ಆಗಿದೆ. ಈ ಹುಡುಗಿ ಮದುವೆ ಮಾಡ್ಕೊಂಡು ಬಂದಿರೋ ಮನೆ ಇನ್ನೆಷ್ಟು ಚೆನ್ನಾಗದೆ. ಹೌದು ಅಮ್ಮ, ನಿನ್ಗೆ ಅರ್ಥ ಆಯ್ತಾ? ಬೇಜಾರಾಯ್ತಾ? ಇಲ್ಲ ಗುರುಜಿ, ಅರ್ಥ ಆಗ್ತಿದೆ ಗುರುಜಿ. ನೀನು ಮೊದಲು ಮಾಡಬೇಕಾದ ಕೆಲಸ, ನಿಮ್ಮ ಅಪ್ಪನ ಮನೆಯೂ ಸರಿ ಹೋಗಬೇಕು ಅಂದರೆ ನಿಮ್ಮ ಅಪ್ಪನ ಮನೆಯಲ್ಲಿ ಮಾಡಿರ್ತಕ್ಕಂಥ, ಮನೆ ಕಟ್ಟಿರ್ತಕ್ಕಂಥ ಕರ್ಮದ ಫಲ ನಿಮ್ಮ ಮಗಳಿಗೆ ಕಾಲಿನ ಭಾಗ, ಇಮ್ಮಡಿ ಭಾಗ ಜೋ ಮಿಡಿಯುತ್ತಾ, ನೋವು ಬರುತ್ತಾ? ತಿಳಿದಿದ್ದೇನಮ್ಮ? ಹೌದು ಗುರುಜಿ. ಈಗ ಕಾಲು ನೋಯ್ತಾ ಇರುತ್ತೆ ಅಂತ. ಒಂದು ನಿಮಿಷ. ಈಗ ಕಾಲು ನೊಂದಿದೆ ಅಂದರೆ ಹೃದಯ ಅವಳದಲ್ಲ. ಯಾವ ಹೆಣ್ಣಿಗೆ ಇಮ್ಮಡಿ ನೋವು, ಕಾಲು ನೋವು, ಮಂಡಿ ನೋವು ಇದೆ ಅಂದರೆ ನಿಮ್ಮ ಹೃದಯ ಡ್ಯಾಮೇಜಲ್ಲಿದೆ. ಪಕ್ಕ ನಿಮ್ಮ ಹೃದಯ ಆಗಿಲ್ಲ ಅದು. ಪ್ರತಿ ಮಕ್ಕಳು ಕಾಲು ನೋವು ಅಂದರೆ ವಿಕ್ಸು ಏನೋ ತಳ್ಳಿ ಸಾವರಿ ಮಕ್ಕಳನ್ನ ಸಮಾಧಾನ ಮಾಡಿ ಮಲಗಿಸ್ತಿರಲ್ಲ ತಾಯಿ ತಂದೆಗಳ. ಅರ್ಥ ಮಾಡ್ಕೊಳ್ಳಿ. ಮಗುವಿಗೆ ಕಾಲು ನೋವಾಗಿರಲಿ, ನಿಮಗೆ ಕಾಲು ನೋವಾಗಿರಲಿ, ಏನಕ್ಕೆ ಬರುತ್ತೆ? ನಿಮ್ಮ ಹೃದಯ ನಿಮ್ಮನ್ನು ಹತ್ತಿರಕ್ಕೆ ತಗೊಳ್ಳುತ್ತಿಲ್ಲ, ದೂರ ಮಾಡಿಟ್ಟಾಯಿತು. ನೀವು ಉಜ್ಕೊಂಡು ನಳ್ಕೊಂಡು ಕುಂಟ್ಕೊಂಡೇ ಬದುಕಬೇಕು ನೀವು. ಇದಕ್ಕೆ ನಾವು ಸ್ಟ್ರೋಕ್ ಆಗಿದೆ ಮನುಷ್ಯನಿಗೆ ಏನು ಅಂದರೆ, ಕಾಲು ನೋವಾಗಿದೆ ಅಂದರೆ ಸ್ಟ್ರೋಕ್ ಆಗಿದೆ ಅಂತ ತಿಳ್ಕೋಬೇಕು. ನಾವು ಮಲಕ್ಕಂಡ ಮೇಲೆ ಸ್ಟ್ರೋಕ್ ಅಂತ ತೀರ್ಮಾನ ಮಾಡೋದು. ಏನಮ್ಮ? ಹೌದು. ಕೈ ಕಾಲೆಲ್ಲ ಸೇದ್ಕೊಂಡ ಮೇಲೆ, ಪೂರ್ತಿ ಸೇದ್ಕೊಳತ್ತಲ್ಲ, ಆಗ ಸ್ಟ್ರೋಕ್ ಆಯಿತು ಸ್ವಾಮಿ ರೀ. ಎಲ್ಲರಿಗೂ ಸ್ಟ್ರೋಕೆ ರೀ. ಇವಾಗ ಮನೆಯಲ್ಲಿ ವಾಸ ಮಾಡುವ ಯಾರು ತಲೆನೋವು ಕಾಲು ನೋವು ಹೇಳ್ತಾರೋ ಅದೇ ಸ್ಟ್ರೋಕ್. ಇದಕ್ಕೆ ಮೆಡಿಷನ್ ಅಪ್ರಾಣೆ ಇಲ್ಲ. ಮತ್ತು ಯಾವುದು? ನಿಮ್ಮ ಮನೆಯ ಜಾಗದಲ್ಲಿರ್ತಕ್ಕಂತಹ ಸೂರ್ಯನನ್ನು ಬಳಸ್ಬೇಕಲ್ಲ ನೀವು. ಸೂರ್ಯನ ಬಳಸ್ಕೊತಾ ಇದ್ದೀವಿ ನಮ್ಮ ನಾವು? ಇಲ್ಲ ಗುರುಗಳೇ. ಸೂರ್ಯನಿಗೆ ರಜಾ ಕೊಟ್ಟಿದ್ದೀವ್ರಿ, ಅಂದಮೇಲೆ ದೇವರಿಗೆ ರಜಾ ಕೊಟ್ಟ ಮೇಲೆ ನಿಮ್ಗೆ ಹೆಂಗ್ರಿ ಕಾಲು ನೋವು ಹೋಗುತ್ತೆ? ಅಂತಹ ಭಗವಂತನನ್ನು ನಿಮ್ಮ ಮನೆಯಲ್ಲಿ ಕೂರಿಸ್ಕೊಳಕ್ಕಾಗಿದೆಯಾ? ಇದನ್ನು ಹೇಳ್ಕೊಳಕ್ಕೆ ಯಾವನಾರು ಹುಟ್ಟಿದಾನ ಪ್ರಪಂಚದಲ್ಲಿ? ಇಲ್ಲ ಅಲ್ಲ. ಅಂದ ಮೇಲೆ ನಾವು ನೆಮ್ಮದಿಯಾಗಿ ಆರೋಗ್ಯ ಬದುಕಲಿಕ್ಕೆ ಸೂರ್ಯನನ್ನೇ ಬಿಟ್ಟ ಮೇಲೆ ಭಗವಂತ ಪ್ರಪಂಚಕ್ಕೆ ಬೆಳಗ್ಗೆ ಆದ ತಕ್ಷಣ ಕಂಡುಬಿಡ್ತಾನ್ರಿ, ಬದುಕ್ರಿ ಅಂತ. ನಾವು ತುಂಬ ಬೆಡ್ಶೀಟ್ ಹೊತ್ಕೊಂಡು 9 ಗಂಟೆಗೆ ಹೇಳೋ ಜನ, ಸೂರ್ಯ ಎಲ್ರಿ ಬರ್ತಾನೆ ನಮ್ಮ ಮನೆಗೆ?
ಈ ಸೋಮಾರಿಗಳಿಗೆ ಒಳ್ಳೆ ಮಕ್ಕಳು, ಒಳ್ಳೆ ಮದುವೆ, ಒಳ್ಳೆ ಮನೆ ಸಿಕ್ಕುತ್ತಾ? ಸಿಗಲ್ಲ ಗುರುಗಳೇ. ಇದು ನಮ್ಮ ಸಮಸ್ಯೆಗೆ ಮೂಲ ಕಾರಣ. ನಮ್ಮ ಭೂಮಿಯನ್ನು ವ್ಯವಸಾಯ ಮಾಡಿ ಮನೆ ಕಟ್ಟಿ, ನಮ್ಮ ಭೂಮಿಯನ್ನು ತಿಳಿದೇ ಇರತಕ್ಕಂಥ ಅವಿವೇಕಿಗಳಿಗೆ ಈ ಶಿಕ್ಷೆ ಸದಾ ಇರುತ್ತೆ. ಈ ಸಮಸ್ಯೆಗೆ ಪರಿಹಾರ ಯಾರು ಅಂತ ನೀವೇ ಡಿಸೈಡ್ ಮಾಡಿ. ಈ ಸತ್ಯ ಯಾರು ಗೊತ್ತಿದೆ? ಸೂರ್ಯನನ್ನು ಬಳಸುವ ವಿಧಾನ, ಸೂರ್ಯನಿಗೂ ಭೂಮಿಗೂ ಇರತಕ್ಕಂತಹ ನಿಕಟವಾದ ಸಂಬಂಧ ಯಾರು ಕಂಡಿಡಿದು ಹೇಳ್ತಾರೆ ಅಂದರೆ ತಾಪಮಾನ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆಗಳಲ್ಲಿ ಇವತ್ತು ಟೆಸ್ಟ್ ಮಾಡಿಸಿ ತಾಪಮಾನ ಎಷ್ಟಿದೆ ಅಂತ. 50, 45, 60 ಎಗರೋಯ್ತು. ಎವಿ ಅಂದರೆ 70 ಮುಗಿದಾಯಿತು. ನಾವು ಬದುಕಬೇಕಾಗಿರೋದು 90 ಡಿಗ್ರಿ. ಮಗು ತಾಯಿ ಹೊಟ್ಟೆಲಿರಬೇಕಾದ್ರೆ 90 ಡಿಗ್ರಿಯಿಂದ ಮೇಲ್ಪಟ್ಟಿತ್ತು. ಮಗು ಬಂದ ಮೇಲೆ ಈ ಪ್ರಪಂಚಕ್ಕೆ 90ಕ್ಕೆ ಹೋಗೇ ಇಲ್ಲ. ಬರೀ 60, 65, 70 ಡಿಗ್ರಿ ಉಷ್ಣಾಂಶದಲ್ಲಿ ತಾಪಮಾನದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ಎಲ್ಲರ ತಲೆ ಎಷ್ಟು ಕೆಟ್ಟಿರುತ್ತೆ, ಎಲ್ಲರ ದೇಹದಲ್ಲಿ ಅರಗ್ತಾ ಇರುವಂಥ ಆಹಾರ ಎಷ್ಟು ವಿಷ ಆಗಿರುತ್ತೆ. ಡಿಸೈಡ್, ನೀವೇ ತೀರ್ಮಾನ ಮಾಡಿ. ಇದಕ್ಕೆ ದೇವ್ರ ಹತ್ರ ಹೋಗ್ತೀರಾ, ಪೂಜೆ ಮಾಡಿಸ್ತೀರಾ, ಯಜ್ಞ ಮಾಡ್ತೀರಾ, ಹೋಮ ಮಾಡಿಸ್ತೀರಾ, ಅಭಿಷೇಕ ಮಾಡಿಸ್ತೀರಾ? ಭಗವಂತ ನಿಮ್ಮಲ್ಲಿ ಬಂದಿದ್ದಾನೆ, ನಿಮ್ಮಲ್ಲಿ ಇದ್ದಾನೆ ಅನ್ನೋದು ಅರಿವಿಲ್ಲದೆ ಎಲ್ಲೋ ಹೋಗಿ ಮಾರ್ಕೆಟಿಂಗ್ ಹತ್ರ ಹೋಗ್ತಿರಲ್ಲ, ಏನು ಅರ್ಥ ಇದೆ? ಸ್ವಲ್ಪ ಯೋಚನೆ ಮಾಡಿ. ಅಮ್ಮ, ನೀನು ಈಗ ಮಾಡಬೇಕಾದ ಕೆಲಸ, ಅವಳಿಗೆ ಮುಂದೆ ಒಳ್ಳೆಯ ಹುಡುಗಿ, ಅವಳು ತುಂಬ ಸಾಫ್ಟಾಗಿ ಮಾತಾಡ್ತಾಳೆ, ತುಂಬ ಗುಣವಂತೆ, ಎಲ್ಲರೂ ಕೆಲವು ಮೆಚ್ಚಿಸ್ಕೋತಾಳೆ ಅಂತ ಹುಡುಗಿ ಆಗಿದ್ದಾಳೆ. ಆದರೆ ಅವಳಿಗೆ ನೆಮ್ಮದಿ ಇಲ್ಲ. ಅವಳು ಕೂತ್ಕೊಂಡಿದ್ದಾಗ ಏನಾದ್ರು ಓದ್ತಾ ಇರ್ಬೇಕಾದ್ರೆ, ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಕೂತ್ಕೊಂಡಿರ್ಬೇಕಾದ್ರೆ ಸಡನ್ ಆಗಿ ನೀನು ಕೂಗು, ಅವಳು ಕಣ್ಣು ತಿರುಗಿಸ್ತಾಳೆ ಹೊರತು ದೇಹ ತಿರುಗಿಸಲ್ಲ. ಅಂದ್ರೆ ನಾನು ಹುಟ್ಟಿರೋದನ್ನ ಮಟ್ಟ ಹಾಕ್ತೀನಿ ಜೋಪಾನ ಅಂತ. ಶಕ್ತಿ ದೇವತೆ, ಸರ್ಪ ದೇವತೆ. ಯಾರ ಮನೆಯಲ್ಲಿ? ಇವರಪ್ಪ ಕಟ್ಟಿರೋ ಮನೆಯಲ್ಲಿ ಎಷ್ಟು ಹಾವುಗಳು ಬಂದಿದೆ ಅಂತ ಗೊತ್ತಾ ಇವ್ರಿಗೆ? ಎಷ್ಟು ಹಾವುಗಳನ್ನ ಹೊಡೆದಿದ್ದಾರೆ ಗೊತ್ತಾ ಇವ್ರಿಗೆ? ಆ ಜಾಗದಲ್ಲಿ ಏನಿತ್ತು ಅಂತ ಗೊತ್ತಾ ಇವ್ರಿಗೆ? ನಮ್ಮ ತಾತ ಕಡ್ತಾ, ನಮ್ಮ ಅಪ್ಪ ಕಡ್ತಾ ಅಂದರು. ಆ ಜಾಗ ಯಾರ್ದು? ಯಾರಿದ್ರಲ್ಲಿ? ಇದು ಬೇಕಾಗಿರ್ತಕ್ಕಂಥ ನಿಜಾಂಶದ ಸತ್ಯ. ಒಂದು ಮನೆಯನ್ನು ಕಟ್ಟಿದ್ರೆ ಮರ ಇತ್ತ, ಹುತ್ತ ಇತ್ತ, ದೇವಸ್ಥಾನ ಇತ್ತ, ಏನಿತ್ತು ತಿಳ್ಕೊಳ್ಳಿ. ನಾಯಿ ಹುತ್ತಾಕಿದ್ರ, ಹಾವಿತ್ತ ಅಲ್ಲಿ? ತಿಳ್ಕೊಳ್ಳೋಕ್ಕೆ ಗೊತ್ತಿದೆಯಾ? ಇಲ್ಲ. ಉತ್ತರಕ್ಕಿದ್ರೆ ವಾಸ್ತು, ಪೂರ್ವಕ್ಕಿದ್ರೆ ವಾಸ್ತು, ಕಿಟಕಿ ನೇರಕ್ಕಿದ್ರೆ ವಾಸ್ತು. ಅದಕ್ಕೆ ಕಿತ್ತೋಗಿರೋರು ಅಂತ ಹೇಳೋದು ನಾನು. ನೀನು ಮಾಡಬೇಕಾದ ಕೆಲಸ. ತುಂಬಾ ಹಾವುಗಳು ಹೊಡೆದಿದ್ದಾರೆ ಗುರುಜಿ. ಸಿಕ್ತಾ? ಹೌದೌದು, ತುಂಬಾ ಹೊಡೆದಿದ್ದಾರೆ. ಹಿಂಗೆ ಮಾತಾಡ್ತಾ ಹೋದ್ರೆ ಇವ್ರ ಮನೇಲಿ ಔತಣ. ಹಾವು ಹೊಡೆದು 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 ಖುಷಿ ಹೊಡಿಯೋದು. ಹೆಂಗ್ ಹೊಡೆದ್ರೆ ಹಾವು ಮುಳ್ತದೆ, ಹೆಂಗ್ ಸಾಯ್ತದೆ, ಹೆಂಗ್ ರಕ್ತ ಈಚೆ ಬರ್ತದೆ. ನಾನು ಹೆಂಗ್ ನೋಡ್ತಾರೆ ಗೊತ್ತೇ ನಮ್ಗೆ ಕುತ್ಕೊಂಡು, ಅಬ್ಬಾ ಎಷ್ಟು ಚೆನ್ನಾಗಿ ಹೊಡೆದೆ ಅಲ್ವಾ ನಾನು? ಹೌದು ಅಮ್ಮ. ಇದು ನಮ್ಮ ವಂಶವನ್ನು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ನಿಜಕ್ಕೂ ಗೊತ್ತಿಲ್ಲ. ಈಗ ಇವರ ಮಗುವಿಗೆ ಕಾಲು ನೋವು ಬಂದಿರೋದಕ್ಕೂ, ಆ ಮನೆಯಲ್ಲಿ ಬಂದಿರತಕ್ಕಂಥ ಸರ್ಪವನ್ನು ವಧೆ ಮಾಡಿರೋದಕ್ಕೂ, ಆ ಸರ್ಪ ಆ ಜಾಗದಲ್ಲಿ ಏನಕ್ಕೆ ಬಂತು ಅಂತಕ್ಕಂಥ ಲೆಕ್ಕಾಚಾರಕ್ಕೆ ಹೋದರೆ ಸತ್ತವರು ಯಾರೂ ಸ್ವರ್ಗ ಮೋಕ್ಷ ಕಂಡಿಲ್ಲ, ರೋಡಲ್ಲಿ ನಿಂತಿದ್ದಾರೆ. ಅದಕ್ಕೆ ಆವಿನ ರೂಪದಲ್ಲಿ ಬಂದು ಇವ್ರು ಬುದ್ಧಿ ಕಲ್ಸಕ್ಕೆ ಬಂದವರೇ, ಇವ್ರು ಬುದ್ಧಿ ಕಲ್ತಿಲ್ಲ. ಅದಕ್ಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆ ಮನೆಯಲ್ಲಿ. ಸತ್ತವರಿಗೆ ಮೋಕ್ಷ ಪ್ರಾಪ್ತಿ ಆಗ್ತಾ ಇರತಕ್ಕಂಥ ವಿಚಾರ ಎಲ್ಲಿ ಇಲ್ಲವೋ ಆ ಮನೆಗಳಲ್ಲಿ ಸದಾ ಹಾರ್ಟ್ ಅಟ್ಯಾಕ್, ಹೃದಯಾಘಾತಗಳು ನಡೆಯುತ್ತಿರುತ್ತವೆ. ಇದಕ್ಕೆ ಮೆಡಿಷನ್ ಇಲ್ಲ. ಇದಕ್ಕೆ ಹೇಳುವ ರೀತಿಯ, ಅದಕ್ಕೆ ಉತ್ಪತ್ತಿ ಕೊಡ್ತಕ್ಕಂಥ ಸಾಧ್ಯತೆ ಹೇಳ್ತಕ್ಕಂಥ ವಿಚಾರ ಮೆಡಿಕಲಲ್ಲಿ ಇಲ್ಲ. ಹೃದಯಕ್ಕೆ ಯಾಕೆ ಆಯಸ್ಸು ಕಮ್ಮಿ? ಇದೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಹೆದರ್ಕೊಳ್ಳೋದಲ್ಲ, ಇದು ಸತ್ಯ. ಒಳ್ಳೇದಾಗಲಿ ತಾಯಿ, ತಿಳ್ಕೊ. ನೀನು ಫಸ್ಟು ಮಗಳಿಗೆ ಮದುವೆ ಮಾಡೋದು ಮುಖ್ಯ ಅಲ್ಲ. ನನ್ನ ಮಗಳು ರೇವತಿಗೆ ಬಂದದಕ್ಕೆ ನಾನು ಏನು ಮಾಡಬೇಕು ಅದನ್ನು ಮಾಡಿ ಪ್ರಯತ್ನ ಮಾಡು. ಏನು ಯೋಚನೆ ಮಾಡಬೇಡ, ಭವಿಷ್ಯ ಕೇಳಬೇಡ. ಮದುವೆ ಚೆನ್ನಾಗಾಗತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಕಾಲು ನೋವಿದೆ ಅಂದರೆ ಆರೋಗ್ಯ ಕೆಟ್ಟಿದೆ, ಹೃದಯದ ಉಸಿರಾಟ ಚೆನ್ನಾಗಿಲ್ಲ ಅಂತ, ಆರೋಗ್ಯ ಕೆಟ್ಟೋಗಿದೆ ಅಂದರೆ ಏನೋ ಆಗೋಗಿದೆ ಅನ್ಕೋಬೇಡ. ತಿಳ್ಕೊ ತಾಯಿ, ಒಳ್ಳೇದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹಾಗೆ ತುಮಕೂರಿನಿಂದ ಶೈಲಜಾ ಅಂತ ಹೇಳಿ ಮತ್ತೊಬ್ಬರು ಕಾಲರ್ ಇದ್ದಾರೆ. ಶೈಲಜಾ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆನೇ. ಸರಿ, ತಮ್ಮ ನಕ್ಷತ್ರ ಮತ್ತು ಲಗ್ನವನ್ನ ತಿಳಿಸಬಹುದಾ? ಕರ್ಕಟಕ ಲಗ್ನ, ಶ್ರವಣ ನಕ್ಷತ್ರ. ಗುರುಗಳಿದ್ದಾರೆ ಮಾತು. ಹಲೋ, ನಮಸ್ತೆ ಗುರುಜಿ. ನಾರಾಯಣ, ಹೇಳಿಮ್ಮ, ಏನಾಗಬೇಕು? ಆರೋಗ್ಯದ ಬಗ್ಗೆ ತಿಳ್ಕೊಬೇಕಿತ್ತು. ಯಾರ್ದು ಆರೋಗ್ಯ? ನಿಮ್ದಾ? ನಂದೆ. ಏನು ನಕ್ಷತ್ರ ಹೇಳಿದ್ರಿ? ಶ್ರವಣ ನಕ್ಷತ್ರ, ಕರ್ಕಟಕ ಲಗ್ನ. ಎಷ್ಟು ವಯಸ್ಸು ತಮಗೆ? 46. ಮದುವೆಯಾಗಿ ಎಷ್ಟು ವರ್ಷ ಆಯಿತು? 27. ಮದುವೆ ಯಾವ ವಾರ ಮಾಡ್ಕೊಡ್ರಿ? ಸೋಮವಾರ. ನೀವು ಹುಟ್ಟಿದ್ದು?
ಬುಧವಾರ. ಓಕೆ, ಹೇಗೆ ನಿಮ್ಮ ದಾಂಪತ್ಯ ಜೀವನ? ಖುಷಿಯಾಗಿ ಎಂಜಾಯ್ ಮಾಡಿದ್ದೀನಿ ಅಂತಾನ, ಏನೋ ಮದುವೆ ಮಾಡಿದ್ರು ನಾನು ಮಾಡ್ಕೊಂಡೆ ಅಂತಾನ, ಯಾವ ಥರ ಏನು ಹೇಳ್ತೀರಾ? ಪರ್ಸೆಂಟೇಜ್ ಸಮಾಧಾನ ಇದೆ? ಹಾಂ. ಅಬ್ಬಬ್ಬ, ನಾನು ಕೈ ತಪ್ಪಲೆ ಹೊಡಿತೀನಿ. ಯಾಕೆಂದರೆ ಇದು ಬೇಕು ನಮಗೆ ಮೆಸೇಜ್. ಒಂದು ಹೆಣ್ಣು ಸಮಾಧಾನ ಆಗಿದ್ದೀನಿ ಅಂದರೆ ಅದಕ್ಕಿನ್ನ ಒಳ್ಳೆ ಜೀವನ ಇನ್ಯಾರಿಗೆ ಬೇಕು ಅಲ್ವಾ? ಸೂಪರ್. ಈಗ ನಿಮ್ಮ ಪ್ರಶ್ನೆ, ಆರೋಗ್ಯ ಎಷ್ಟು ಯಾವಾಗಿಂದ ನೀವು ಆರೋಗ್ಯ ನಮಗೆ ಈ ಥರ ಆಗಿದೆ ಅಂತ ಅಂದ್ಕೊಂಡಿದ್ದೀರಾ? ಚಿಕ್ಕವಳಾಗಿರೋದ್ರಿಂದನೇ ಹಿಂಗೆ ಇದೆ ಗುರುಜಿ. ಮತ್ತೆ ನೀನು ಮದುವೆ ಮಾಡ್ಕೊಳ್ಳುವಾಗಾರು ತಿಳ್ಕೊಳ್ಳಿಲ್ವಲ್ಲಮ್ಮ? ಹುಟ್ಟದಾಗೂ ತಿಳ್ಕೊಳ್ಳಿಲ್ಲ ಪಾಪ. ನಿಮ್ಮ ಅಪ್ಪ ಅಮ್ಮನಿಗೆ ಇದೆಲ್ಲ ನಂಬಿಕೆ ಇಲ್ವಾ? ಅಂದ್ರೆ ಯಾರು ನಿಮ್ ತರ ಹೇಳ್ಕೊಡಲ್ವಲ್ಲ ಗುರುಜಿ. ನೋಡಿ, ಬಂತು ಇಲ್ಲಿಗೆ ನನಗೇನೆ. ಆದ್ರೆ ನೀವು ಅನ್ಕೊಳ್ಳಲ್ವಮ್ಮ, ಮದುವೆ ಮಾಡಕ್ ಮುಂಚೆ ಸಿಕ್ಕಿರಿ ಇದೆಲ್ಲ ತಿಳ್ಕೊಬೋದಾಗಿತ್ತಲ್ಲ, ಅನ್ನಿಸ್ತಾ ಇಲ್ವಾ ನಿಂಗೆ? ಅನ್ನಿಸ್ತಿದೆ ಗುರುಜಿ. ನಾವು ತುಂಬಾ ಖುಷಿ ಪಟ್ಟು ನಿಮ್ ಕಾರ್ಯಕ್ರಮ ನೋಡ್ತೀವಿ, ಕೆಲವು ವಿಷಯ ತಿಳ್ಕೊತೀವಿ. ಅಂದ್ರೆ ಬೇಜಾರಾಗತ್ತಾ ಇಲ್ಲ ತಿಳ್ಕೊಳ್ಳೋ ವಿಷಯ ಅನ್ಸತ್ತಾ? ಇಲ್ಲ, ತಿಳ್ಕೊಬೇಕು ಅಂತಾನೆ ಅನ್ಸುತ್ತೆ. ಆದ್ರೂ ಈ ಪ್ರಪಂಚದಲ್ಲಿ ಈ ವಿಚಾರ ಎಲ್ಲರೂ ಬರ್ತಾ ಇದೆಯಾ ನೋಡು ಸ್ವಲ್ಪ? ಇಲ್ಲ, ನಿಮ್ಮನ್ ಬಿಟ್ಟರೆ ಯಾರು ಹೇಳೇ ಇಲ್ಲ. ನೋಡಮ್ಮ, ನಾವು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದೀವಿ, ನಮ್ಮ ದೇಶ ಈ ಮಟ್ಟಕ್ಕೂ ಆಗಬೇಕಾ ಅಂತ ಬೇಜಾರಾಗತ್ತೆ ಅಲ್ವಾ? ಹೌದು. ನಾನೇ ಪ್ರಶ್ನೆ ಹಾಕೋತೀನಿ, ನಾನು ಒಬ್ಬನೇ ಹುಟ್ಟಿರೋದು ಈ ಭೂಮಿಯಲ್ಲಿ ಅಂತ. ನನ್ನೇ ಪ್ರಶ್ನೆ ನಾನೇ ಹಾಕೋತೀನಿ. ಯಾಕೆ? ನೀವೊಬ್ರೆ. ಇದು ಹೆಂಗಮ್ಮ ಕತೆ ಇದು ಅಲ್ವಾ? ಹೌದು. ಓಕೆ, ಈಗ ನಾನು ನಿಮ್ಗೊಂದು ಪ್ರಶ್ನೆ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಈಗ ನಾವಿರೋ ಮನೆ 10 ವರ್ಷದ್ದು. ಕಟ್ಸಿದ್ದಾ? ನಾವಿರೋ ಮನೆ ಬಾಡಿಗೆ, ನನ್ನ ತಮ್ಮಂದು. ಓಕೆ, ಈಗ ನಿಮ್ಮ ತಂದೆ ಮನೆ ಎಲ್ಲಿದೆ? ತಂದೆ ಮನೆ ಬೆಂಗಳೂರಲ್ಲಿ. ತಮ್ಮ ಮತ್ತೆ ಒಂದು ಅಪಾರ್ಟ್ಮೆಂಟ್ ತಗೊಂಡಿದ್ದಾನೆ. ಓಕೆ, ಸೊ ಕಟ್ಟಿರೋ ಮನೆ ಎಲ್ಲೂ ಇಲ್ಲ, ಅಪಾರ್ಟ್ಮೆಂಟ್ ಕಟ್ಟಿರೋ ಮನೆ ತಗೊಂಡಿರೋದು? ಕಟ್ಟಿರೋ ಮನೆ ತಗೊಂಡಿರೋದು. ನಿಮ್ಮ ತಂದೆ ತಾಯಿ ಇಬ್ಬರು ಎಲ್ಲಿದ್ದಾರೆ? ತಮ್ಮನ ಜೊತೆ ಬೆಂಗಳೂರು. ಓಕೆ, ಫೈನ್. ಈಗ ನಿಮಗೆ ಮಕ್ಕಳು ಅಮ್ಮ ಎಷ್ಟು ಜನ? ಇಬ್ಬರಿದ್ರು ಗುರುಜಿ, ಒಬ್ಬನ ಕಳ್ಕೊಂಡ್ವಿ. ಏನು ಕಾಯ್ತದು? ಗೊತ್ತಿಲ್ಲ ಗುರುಜಿ. 1 ನಿಮಿಷ 21 ವರ್ಷ ಮಾತಾಡ್ತಿದ್ದು ತಕ್ಷಣದಲ್ಲೇ ಕಳ್ಕೊಂಡೆ. ಯಾಕೆ ಅಂತ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ನೋಡಮ್ಮ, ಇನ್ನೊಂದು ತಪ್ಪು ಮಾಡಿದೆ. ಯಾಕೆಂದ್ರೆ ತಾಯಿ ತಂದೆ ಮುಂದೆ ಮಕ್ಕಳು ಏನಕ್ಕೆ ಸಾಯ್ತಾರೆ ಅಂದರೆ, ನಿಜವಾಗ್ಲೂ ಹೇಳ್ತೀನಿ, ಕರ್ಮಿಗಳು ಅಂತ ನಾವು ಅನ್ಕೋಬೇಕಾಗತ್ತೆ. ದೊಡ್ಡವ್ರ ಮುಂದೆ ಯಾರು ಚಿಕ್ಕವರು ಸಾಯ್ತಾರೆ, ಅವ್ರಿಗೆ ಇರುವಷ್ಟು ಸಮಸ್ಯೆಗಳು ಪ್ರಪಂಚದಲ್ಲಿ ಯಾವ ಕಾರಣಕ್ಕೂ ರೆಡಿ ಮಾಡ್ಕೊಳಕ್ಕಾಗಲ್ಲ. ತಂದೆ ತಾಯಿ ಮುಂದೆ ಮಕ್ಕಳು ಆರೋಗ್ಯ ತಪ್ಪೋದು, ಮಕ್ಕಳು ಸಾಯೋದು, ದುರಂತಕ್ಕೆ ಸಿಕ್ಕೋದು, ಇದಕ್ಕಿನ್ನ ದೊಡ್ಡ ಶಿಕ್ಷೆ ಇನ್ನೊಂದು ಕೊಡೋಕ್ಕಾಗಲ್ಲ. ದೇವರು ಕೊಟ್ಟಿಲ್ಲ, ಬಟ್ ನೀವೇ ಮಾಡ್ಕೊಂಡಿದ್ದೀರಾ. ಯಾಕೆ ಆಗ್ಬೇಕಾ ಮಗು? ಎಷ್ಟು ದುಃಖ ಆಗತ್ತೆ ತಾಯಿಗೆ. ಹೌದು ಗುರುಜಿ, ಮಗುನೇ ಕೊಡ್ತಾ ಇದ್ದಿದ್ರೆ ಎಂದಾಗಿತ್ತಾ ಇದೆ. ಅಲ್ಲ, ಅದು ಎರಡನೇ ವಿಷಯ ಅಮ್ಮ. ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತಾಡ್ತೀವಿ, ದಯವಿಟ್ಟು ಬೇಜಾರು ಮಾಡ್ಕೊಬೇಡ ಅಮ್ಮ. ಫಸ್ಟ್ ಅಂತೂ ಒಂದು ತಿಳ್ಕೊ, ನಿಮ್ಮ ಮನೆಯಲ್ಲಿ, ನಿಮ್ಮ ತವ್ರ ಮನೆಯಲ್ಲಿ ಮಾಡಿರ್ತಕ್ಕಂಥ ಘೋರವಾದ ಅಪರಾಧ ಫಸ್ಟು ನೀನು ತಿಳ್ಕೊಬೇಕಿತ್ತು. ಕಾರಣ, ನೀನು ಹುಟ್ಟಿರ್ತಕ್ಕಂಥ ಶ್ರವಣ ನಕ್ಷತ್ರದಲ್ಲಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಎಷ್ಟು ಆರೋಗ್ಯವಂತರಾಗಿ ಹುಟ್ಟುತ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಎಷ್ಟು ಜನ ಮಕ್ಕಳು ಹುಟ್ಟಿದರು, ಹೆಣ್ಣಾಗಲಿ ಗಂಡಾಗಲಿ, ಆರೋಗ್ಯವಂತ ಮಕ್ಕಳು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಕೇಳು ಯಾಕೆ ಅಂತ. ಗೊತ್ತಿಲ್ಲ ಗುರುಜಿ. ಅಲ್ಲ, ನನಗೆ ಕೇಳಮ್ಮ ಈಗ, ಯಾಕೆ ಗುರುಗಳೇ ನಾನೇನು ತಪ್ಪು ಮಾಡಿದ್ದೀನಿ ಅಂತ ಹೇಳಿ ಗುರುಜಿ. ನಾನೇನ್ ತಪ್ಪು ಮಾಡಿದ್ದೀನಿ? ನಾನ್ಯಾಕೆ ಶ್ರವಣ ನಕ್ಷತ್ರದಲ್ಲಿ ಹುಟ್ಟಿದ್ದೀನಿ? ಎಸ್, ಈ ಪ್ರಶ್ನೆ ಕೇಳಬೇಕು. ಅದು ಜೀವನ ಮುಂದೇನಾಗುತ್ತೆ, ಭವಿಷ್ಯ ಏನಾಗುತ್ತೆ, ಇದ್ಯಾರಕ್ರಿ ಬೇಕು? ನಾನು ತಪ್ಪು ಏನು ಮಾಡಿದ್ದೀನಿ ದಯವಿಟ್ಟು ತಿಳ್ಕೊಳ್ಳಿ. ಯಾರೇ ಆಗಲಿ ತಿಳ್ಕೊಬೇಕಾ ಬೇಡಮ್ಮ? ತಿಳ್ಕೋಬೇಕು. ನೀವು ತಪ್ಪು ತಿಳ್ಕೊಳ್ಳಿ, ಸುಮ್ಮನೆ ಅದು ಒಳ್ಳೇದಾಗಲಿ ಇದು ಒಳ್ಳೇದಾಗಲಿ ಅಪ್ರಾಣೆ ಒಳ್ಳೇದಾಗಲ್ಲ. ನೀನು ಯಾಕೆ ತಪ್ಪು ಮಾಡಿದ್ಯಾ, ತಪ್ಪು ಯಾವುದು ತಿಳ್ಕೊಬೇಕು. ಅಮ್ಮ, ನಿನಗೆ ಊಟ ಮಾಡುವಾಗ ನೀನು ಮಾತಾಡ್ತಕ್ಕಂಥ ಅಭ್ಯಾಸ ಇದೆಯಾ ಇಲ್ವಾ? ಇಲ್ಲ ಗುರುಜಿ, ಇಲ್ಲ. ಓಕೆ, ನೀನು ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀನು ಬಾಯಲ್ಲಿ ಹಾಕಿದಂಥ ಆಹಾರವನ್ನು ತುಟಿಯನ್ನು ಮುಚ್ಚಿ ಅಗಿತಾ ಇದೆಯಾ ನೋಡು, ಸ್ವಲ್ಪ ಯೋಚನೆ ಮಾಡು. ಇಲ್ಲ ಗುರುಜಿ. ಇದು ವಿಚಾರ. ಇವತ್ತೇನು ಹೇಳಿದ್ದು ನಾನು? ತುಟಿಯನ್ನು ಬಳಸುವುದೇ ಗೊತ್ತಿಲ್ಲ ಅಂದಮೇಲೆ ಮದುವೆ ಯಾಕೆ, ಮಕ್ಕಳಾಕೆ? ಈ ಪ್ರಶ್ನೆ ಚಿಕ್ಕದು, ವೆರಿ ಸಿಂಪಲ್. ತುಟಿಯನ್ನು ಮುಚ್ಚಿ ಆಹಾರ ಆಗಿಬೇಕು ಅನ್ನುವಂಥ ಪ್ರಜ್ಞೆ ಗೊತ್ತಿಲ್ಲ ಅಂದರೆ ಮಕ್ಕಳು ಮಾಡ್ಕೋಬೇಡಿ. ಆಯಸ್ವಂತ ಮಕ್ಕಳು, ಆರೋಗ್ಯ ಮಕ್ಕಳು ಹುಟ್ಟಲ್ಲ. ಯಾಕೆ ಅಂದರೆ ನೀವು ಕಟ್ ಮಾಡಿ ನುಂಗ್ತಾ ಇದ್ದೀರಾ. ಒಂದು ಧಾನ್ಯವನ್ನು 2 ಭಾಗ ಮಾಡಿ ನುಂಗ್ತಾ ಇದ್ದೀರಾ. ಇಲ್ಲಿ ನಾವು ತಿನ್ನಬೇಕಾಗಿರೋದು ಪೂರ್ಣವಾಗಿ ದ್ರವ ರೂಪದಲ್ಲಿ ಊಟ ಒಳಗಡೆ ಹೋಗಬೇಕು. ಯಾವ ರೂಪದಲ್ಲಿ ಹೋಗಬೇಕು? ದ್ರವ ರೂಪದಲ್ಲಿ ನಮ್ಮ ಗಂಟ್ಲಲ್ಲಿ ಇಳಿಬೇಕು. ನಾವು ಎಲ್ಲಿ 2 ಸಲ ಅನ್ಕೊಂಡ್ರೆ ಅದೇ ಜಾಸ್ತಿ, ಬೊಳಕಂತ ನುಂಕೊಂಡ್ಬಿಡೋದು. ಯಾಕೆ ಅಂದರೆ ಅವ್ರ ಟೆನ್ಷನ್ ಏನೋ. ಹೌದಾ? ಇನ್ನು ಆಗಿತ್ತು ಮುಗೀತು ನಿಮಗೆ. ಯಾವಾಗ ನೀವು ನುರುಕ್ಲಿಲ್ವೋ, ರುಬ್ಲಿಲ್ವೋ,
ಒಳಗಡೆ ಹೋಗಿ ರುಬ್ಬಕ್ಕೆ ಮಿಕ್ಸಿ ಐತೆನಮ್ಮ? ಇಲ್ಲ ಗುರುಗಳೇ. ಮತ್ತು ಎಲ್ಲಿ ರುಬ್ಬೋದದು? ಹಲ್ಲಲ್ಲಿ ರುಬ್ಬಬೇಕು. ನೀವು ರುಬ್ಬಿಲ್ವಲ್ಲ, ಅದಕ್ಕೆ ಒಳ್ಳೆ ಮಕ್ಕಳು, ಆರೋಗ್ಯ ಮಕ್ಕಳು ಹುಟ್ಟಲ್ಲ, ನಿಮಗೂ ನೆಮ್ಮದಿ ಇರಲ್ಲ, ಕಾಲು ನೋವು, ಬೆನ್ನು ನೋವು, ಸೊಂಟ ನೋವು, ಆಮೇಲೆ ಮೂಗಲ್ಲಿ ಉಸಿರಾಟನೇ ಕರೆಕ್ಟಾಗಿರಲ್ಲ. ಏನು ಹೇಳ್ತೀಯ ತಾಯಿ? ಹೌದು ಗುರುಜಿ. ಮುಗೀತು. ಮೂಗಲ್ಲೇ ಉಸಿರಾಟ ಇಲ್ಲ ಅಂದ್ರೆ ನಾವು ತಿನ್ನೋದು ಹೆಂಗೆ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ಮೂಗು ಕಟ್ಕೊಳತ್ತೆ ಸ್ವಾಮಿ, ಅವರೇ ಜ್ಞಾಪಕ ಮಾಡ್ಕೊತಾರೆ, ಇದ್ಯಾಕೆ ಕಟ್ಕೊಳಂಗದಲ್ಲ ಅಂತಾರೆ. ಸೊ ಇದೆಲ್ಲವೂ ಕೂಡ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಯಾಕೆ ಅಂದರೆ ಮೂಕ ಮಕ್ಕಳು ಏನಕ್ಕೆ ಕೊಡ್ತಾರೆ, ಅಂಗಹೀನ ಮಕ್ಕಳು ಏನಕ್ಕೆ ಕೊಡ್ತಾರೆ, ಅರ್ಧ ವಯಸ್ಸಲ್ಲಿ ಸಾಯೋ ಮಕ್ಕಳು ಏನಕ್ಕೆ ಕೊಡ್ತಾರೆ, ಮಕ್ಕಳು ಅಭಿವೃದ್ಧಿ ಆಗದೆ ಇರೋ ಮಕ್ಕಳು ಏನಕ್ಕೆ ಕೊಡ್ತಾರೆ, ನಿಮ್ಮ ಮಾತು ಕೇಳದೆ ಇರೋ ಮಕ್ಕಳು ಏನಕ್ಕೆ ಕೊಡ್ತಾರೆ ಅಂದರೆ ಊಟ ಮಾಡೋದು ಗೊತ್ತಿಲ್ಲ, ಮನೆ ಕಟ್ಟೋದು ಗೊತ್ತಿಲ್ಲ, ಉಸಿರಾಡೋದು ಗೊತ್ತಿಲ್ಲ. ಏನ್ರಿ ಇದು ಕತೆ? ಸಮಸ್ಯೆ ಯಾರು ಕೊಟ್ಟಿದ್ದು ಯೋಚನೆ ಮಾಡಿ. ಈ ಸಮಸ್ಯೆಯನ್ನು ನೀವು ತಿಳಿಯಬೇಕಾ, ಜ್ಯೋತಿಷಿ ಹತ್ರ ಹೋಗಬೇಕಾ? ಜ್ಯೋತಿಷಿಗೆ ಗೊತ್ತಿಲ್ಲ ಅದು. ಇದು ಯಾವ ಪಂಚಾಂಗದಲ್ಲೂ ಬರೋದಿಲ್ಲ, ಯಾವ ವೇದ ಉಪನಿಷತ್ತಲ್ಲಿಲ್ಲ ಇದು. ಅಂದ ಮೇಲೆ ಏನು ಅರ್ಥ ಇದು? ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಾವು ಎಷ್ಟೊಂದು ದಡ್ಡತನದಲ್ಲಿ ಸುಳಿಯಲ್ಲಿ ಸಿಕ್ಕಾಕ್ಕೊಂಡಿದ್ದೀವಿ ಅಂತ. ಯಾರೇ ಆಗಲಿ ಅಮ್ಮ, ನೀವು ಫಸ್ಟ್ ಮಾಡಬೇಕಾದ ಕೆಲಸ ಇಷ್ಟೇ. ನೀನು ಚೆನ್ನಾಗಿ ಇವತ್ತೇ ಪ್ರಯತ್ನ ಮಾಡು. ಬಾಳೆ ಎಲೆಯಲ್ಲಿ ತಾಜಾ ಊಟ ಮಾಡು, ರಾತ್ರಿ ಊಟ ಮಾಡಬೇಡ, ಸಂಜೆ ಊಟ ಮಾಡು. ಚೆನ್ನಾಗಿ ತುಟಿಯನ್ನು ಮುಚ್ಚಿಯಾಗಿ ಇದು ಜ್ಞಾಪಕ ಇಟ್ಕೊಂಡೇ ಊಟ ಮಾಡಬೇಕು ನೀನು. ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ಆವಾಗ ಜ್ಞಾಪಿಸ್ಕೊ ನಿನ್ನನ್ನು. ಯಾವ ಔಷಧನೂ ಇಲ್ಲದೆ ಬದುಕಬೇಕು ಅಂದರೆ ತಿನ್ನುವುದನ್ನು ಕಲಿಯಬೇಕು. ಅಂದರೆ ಇಷ್ಟು ತಿನ್ನೋದು ಅಂತನಾ? ಅಲ್ಲ, ಇಷ್ಟು ತಿನ್ನಬೇಕು, ಇಷ್ಟು ಮಾಡ್ಕೋಬೇಕು. ಎಷ್ಟು ತಿನ್ನಬೇಕು? ಇಷ್ಟು ತಿನ್ನಬೇಕು. ಇಷ್ಟು ತಿನ್ನಬೇಕು, ಇಷ್ಟು ಮಾಡ್ಕೋಬೇಕು. ಅದು ಹೆಂಗೆ ಸ್ವಾಮಿ? ಮುಂದೆ ಹೇಳೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಗುರುಗಳೇ. ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇಷ್ಟೆಲ್ಲ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನೋಡಿದಳು ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9148639933, 8618915231, 91082588834.